ಸ್ವಾಗತ. ನಾನು ನಫಿತಾ ಜೈನ್. ದೇಶದ ರಕ್ಷಣೆಯ ವಿಚಾರಕ್ಕೆ ಬಂದ್ರೆ ಸೈನಿಕರ ಪಾತ್ರ ಬಹಳ ಮಹತ್ವದ್ದು. ಬಿಸಿಲು, ಚಳಿ, ಮಳೆ, ಗಾಳಿ, ಗುಡ್ಡಗಾಡು ಹೀಗೆ ಎಲ್ಲೆಲ್ಲೂ ನಿಂತು ನಮ್ಮ ದೇಶವನ್ನ ಕಾಯ್ತಾ ಇದ್ದಾರೆ ನಮ್ಮ ವೀರ ಸೈನಿಕರು. ಶತ್ರುಗಳ ಗುಂಡಿಗೆ ಎದೆಯಿಟ್ಟು ಅದೆಷ್ಟೋ ಸೈನಿಕರು ಹುತಾತ್ಮರಾಗಿದ್ದಾರೆ. ಈಗಲೂ ಕೂಡ ನಮ್ಮನ್ನ ಅದೆಷ್ಟೋ ಸೈನಿಕರು ಕಾಪಾಡ್ತಾ ಇದ್ದಾರೆ. ಅಂತಹ ಸೈನಿಕರನ್ನ ಸ್ಮರಿಸೋದು ನಮ್ಮೆಲ್ಲರ ಜವಾಬ್ದಾರಿ. ಸೈನಿಕರ ತ್ಯಾಗ ಬಲಿದಾನದ ಮುಂದೆ ಎಲ್ಲವೂ ನಗಣ್ಯ. ಹಾಗಾಗಿ ಹುತಾತ್ಮ ಸೈನಿಕರಿಗೆ ಸೆಲ್ಯೂಟ್ ಮಾಡಲೇಬೇಕು. ಅಂತಹ ಕಾರ್ಯಕ್ರಮವೇ ಈ ಬ್ರೇವರಿ ಅವರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೋ ಪವರ್ಡ್ ಬೈ ಎಪಿ ಪ್ರಾಪರ್ಟೀಸ್ ಮತ್ತು ಬೆನಕಾ ಗೋಲ್ಡ್ ಕಂಪನಿ. ಸ್ಪೆಷಲ್ ಪಾರ್ಟ್ನರ್ ನಮ್ಮ 11, ಹೆಲ್ತ್ ಪಾರ್ಟ್ನರ್ ಸತ್ಪುಷ್ಟಿ ನೋನಿ, ಬೆವರೇಜ್ ಪಾರ್ಟ್ನರ್ ಕೋತಾಸ್ ಕಾಫಿ. ಜೈ ಹಿಂದ್ ಸನ್ಮಾನ ಕಾರ್ಯಕ್ರಮದಲ್ಲಿ ವೀರ ಯೋಧರ ಅನೇಕ ಸಾಹಸದ ಶೌರ್ಯದ ಕಥೆಗಳನ್ನ ನೋಡೋದಕ್ಕಿಂತ ಮುಂಚೆ ಬ್ರೇಕಿಂಗ್ ನ್ಯೂಸ್ಗಳು ಸಾಕಷ್ಟಿದೆ, ಸಾಕಷ್ಟು ಸುದ್ದಿಗಳಿದೆ. ಸಿಪಿ ಯೋಗೇಶ್ವರ್ಗೆ ಮಂತ್ರಿ ಸ್ಥಾನ ಕೊಡಿಸೋದಕ್ಕೆ ಲಾಬಿಯನ್ನ ಮಾಡಿದ್ದಾರೆ ಸಾಹುಕಾರ್. ದೆಹಲಿ ವರಿಷ್ಠರ ಮುಂದೆ ಸಿಪಿವೈ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ದೆಹಲಿ ಭೇಟಿಯ ಗುಟ್ಟನ್ನ ಬಿಟ್ಟುಕೊಟ್ಟಿದ್ದಾರೆ ಸಾಹುಕಾರ್. ಸಿಪಿ ಯೋಗೇಶ್ವರ್ಗೆ ಈಗ ಸಚಿವ ಸ್ಥಾನವನ್ನ ಕೊಡಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಸಾಹುಕಾರ್. ಯೋಗೇಶ್ವರ್ ಸರ್ಕಾರ ರಚನೆಗೆ ಸಹಕಾರವನ್ನ ಕೊಟ್ಟಿದ್ದಾರೆ. ಯೋಗೇಶ್ವರ್ಗೆ ಸಚಿವ ಸ್ಥಾನ ಕೊಡುವಂತೆ ಮಾತಾಡಿದ್ದೇನೆ. ಯೋಗೇಶ್ವರ್ ಪರ ಮಾತಾಡೋದು ಅದು ನನ್ನ ಧರ್ಮ ಅಂತ ಹೇಳಿದ್ದಾರೆ ಜಾರಕಿಹೊಳಿ. ಸಂಪುಟ ವಿಸ್ತರಣೆ ಯಾವಾಗ ಅನ್ನುವ ಮಾಹಿತಿ ಇಲ್ಲ ಅಂತ ಹೇಳಿ ಈಗಾಗಲೇ ಜಾರಕಿಹೊಳಿ ಹೇಳಿದ್ದಾರೆ. ಜೊತೆಗೆ ದೆಹಲಿಯಲ್ಲಿ ಯಡಿಯೂರಪ್ಪ ಅವರನ್ನ ಭೇಟಿ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ. ಕೊನೆಗೂ ದೆಹಲಿಯ ಭೇಟಿ ಬಗ್ಗೆ ರಮೇಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಆದ್ರೆ ಸಿಪಿ ಯೋಗೇಶ್ವರ್ ಪರ ತಾನು ಬ್ಯಾಟಿಂಗ್ ಬೀಸಿದ್ದು, ಅವರಿಗೆ ಸಚಿವ ಸ್ಥಾನಕ್ಕಾಗಿ ನಾನು ಈಗಾಗಲೇ ಬ್ಯಾಟಿಂಗ್ ಮಾಡಿದ್ದೇನೆ ಅನ್ನುವ ವಿಚಾರವನ್ನ ಕೂಡ ಹೇಳ್ಕೊಂಡಿದ್ದಾರೆ. ಯೋಗೇಶ್ವರ್ ಅವ್ರಿಗೂ ಬೇಡ ಅನ್ನುವಂತ ವಿರೋಧ ನಮ್ಮ ವಿರೋಧ ನನ್ನ ಮುಂದೆ ಮಾಡಲಿಲ್ಲ. ಅವರ ಅಭಿಪ್ರಾಯ ಹಂಚ್ಕೋತಾರೆ. ಈಗ ರೇಣುಕಾಚಾರ್ಯ ಹಂಚ್ಕೋತಾರೆ, ರಾಜು ಹಂಚ್ಕೋತಾರೆ. ಬಟ್ ನಾವು ನೋಡ್ರಿ ಇವಾಗ ನಮ್ಮ ಕರ್ತವ್ಯ ಅವ್ರನ್ನೆಲ್ಲ ಕೂಡಿ ಮಾಡಿ ಅವ್ರ ಬಗ್ಗೆ ಪರವಾಗಿ ನಾವು ಮಾತಾಡೋದು ನನ್ನ ಧರ್ಮ. ನಾನು ಮಾತಾಡ್ತೇನೆ, ನಾವು ಮಾಡೋದು ಬಿಡೋದು. ನೋಡ್ರಿ ಮುಖ್ಯಮಂತ್ರಿ ಅವರು ವರಿಷ್ಠ ಮಾತಾಡಿದ್ದಾರೆ. ಅವ್ರು ಯಾವಾಗ ಮಾಡ್ತಾರೆ ಈ ಆದಷ್ಟು ಬೇಗ ಮಾಡ್ಬೇಕಂತ ಮನವಿ ಮಾಡ್ಕೊಂಡ್ವಿ. ಯೋಗೇಶ್ವರ್ ಅವ್ರಿಗೂ ಬೇಡ ಅನ್ನುವಂತ ವಿರೋಧ ನಮ್ಮ ವಿರೋಧ ನನ್ನ ಮುಂದೆ ಮಾಡಲಿಲ್ಲ. ಅವರ ಅಭಿಪ್ರಾಯ ಹಂಚ್ಕೋತಾರೆ. ಈಗ ರೇಣುಕಾಚಾರ್ಯ ಹಂಚ್ಕೋತಾರೆ, ರಾಜು ಹಂಚ್ಕೋತಾರೆ. ಬಟ್ ನಾವು ನೋಡ್ರಿ ಇವಾಗ ನಮ್ಮ ಕರ್ತವ್ಯ ಅವ್ರನ್ನೆಲ್ಲ ಕೂಡಿ ಮಾಡಿ ಅವ್ರ ಬಗ್ಗೆ ಪರವಾಗಿ ನಾವು ಮಾತಾಡೋದು ನನ್ನ ಧರ್ಮ. ನಾನು ಮಾತಾಡ್ತೇನೆ, ನಾವು ಮಾಡೋದು ಬಿಡೋದು. ನೋಡ್ರಿ ಮುಖ್ಯಮಂತ್ರಿ ಅವರು ವರಿಷ್ಠ ಮಾತಾಡಿದ್ದಾರೆ. ಅವ್ರು ಯಾವಾಗ ಮಾಡ್ತಾರೆ ಈ ಆದಷ್ಟು ಬೇಗ ಮಾಡ್ಬೇಕಂತ ಮನವಿ ಮಾಡ್ಕೊಂಡ್ವಿ. ಯೋಗೇಶ್ವರ್ ಇನ್ನು ವಿಶ್ವನಾಥ್ ಮತ್ತು ಶಂಕರ್ಗೂ ಮಂತ್ರಿ ಸ್ಥಾನ ಸಿಗಬೇಕು. ತ್ಯಾಗ ಮಾಡಿ ಬಂದಂತವರಿಗೆ ಅವಕಾಶ ಕೊಡಬೇಕು. ಹಳ್ಳಿ ಹಕ್ಕಿ ಶಂಕರ್ ಪರವು ರಮೇಶ್ ಜಾರಕಿಹೊಳಿ ಬ್ಯಾಟಿಂಗ್ ಮಾಡಿದ್ದಾರೆ. ತ್ಯಾಗ ಮಾಡಿ ಬಂದವರಿಗೆಲ್ಲ ಶೀಘ್ರದಲ್ಲೇ ಸಿಹಿ ಸುದ್ದಿ ಸಿಗತ್ತೆ. ಕೆಲವೊಂದು ಸಲ ಏರುಪೇರು ಆಗತ್ತೆ, ಆದ್ರೆ ಆ ಏರುಪೇರನ್ನು ಕೂಡ ಸಹಿಸಿಕೊಳ್ಳಬೇಕಾಗತ್ತೆ ಅನ್ನುವಂತಹ ಮಾತನ್ನ ಹೇಳಿ ಅಡ್ಡಗೋಡೆ ಮೇಲೆ ದೀಪ ಬಿಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ. ಯಾರ್ಯಾರು ತ್ಯಾಗ ಮಾಡಿ ಬಂದಿದಾರಲ್ಲ ಅವರಿಗೆ ಆದಷ್ಟು ಬೇಗ ಸಿಹಿ ಸುದ್ದಿ ಸಿಗತ್ತೆ. ಕೆಲವೊಮ್ಮೆ ಏರುಪೇರು ಕೂಡ ಆಗಬಹುದು, ಅದನ್ನ ಸಹಿಸಿಕೊಳ್ಳಬೇಕಾಗತ್ತೆ ಅನ್ನುವಂತಹ ಮಾತನ್ನ ಹೇಳುವುದರ ಮೂಲಕ ಹಾಗಾದ್ರೆ ಯಾರು ಸಹಿಸಿಕೊಳ್ಳಬೇಕು, ಯಾವಾಗ ಏರುಪೇರಾಗುತ್ತೆ, ಯಾರಿಗೆ ಏರುಪೇರಾಗುತ್ತೆ, ತ್ಯಾಗ ಮಾಡಿ ಬಂದವರಲ್ಲಿ ಯಾರಿಗಾದ್ರೂ ಏರುಪೇರಾಗುವ ಸಾಧ್ಯತೆ ಇದೆಯಾ? ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿಲ್ಲ ರಮೇಶ್ ಜಾರಕಿಹೊಳಿ. ಸಿಗ್ಬೋದು ಯಾವಾಗ ಆಶಾ ರಾಜಕೀಯದಲ್ಲಿ ಆಶಾಭಾವನೆ ಆಗ್ತೈತೆ ಒಂದು ಅದೇ ನಮ್ಮ ಮುಖ್ಯಮಂತ್ರಿ ಮೇಲೆ ನಮ್ಮ ವರಿಷ್ಠ ಮೇಲೆ ವಿಶ್ವಾಸ ಇದೆ. ನಾವು ತ್ಯಾಗ ಮಾಡಿ ಬಂದದಕ್ಕೆ ಎಲ್ಲರಿಗೂ ಜಾಗ ಕೊಟ್ಟ ಇವ್ರು ಕೊಡ್ತದ ಒಂದು ಆಶಾಭಾವನೆ ಇದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಅಂತೂ ಇಂತೂ ಕಳೆದ 2-3 ದಿನಗಳಿಂದಲೂ ಕೂಡ ದಿಲ್ಲಿಯಲ್ಲೇ ಬೀಡು ಬಿಟ್ಟು ಸಾಕಷ್ಟು ನಾಯಕರ ಭೇಟಿಗಾಗಿ ಪ್ರಯತ್ನ ಪಟ್ಟಂತಹ ರಮೇಶ್ ಜಾರಕಿಹೊಳಿ ಈಗ ತಾನು ಯಾಕೆ ಅಲ್ಲಿ ಇಷ್ಟು ದಿನ ಇದ್ದೆ ಅನ್ನೋದ್ರ ಬಗ್ಗೆ ಕೂಡ ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ, ನೇರ ಮಾತುಗಳನ್ನ ಆಡಿದ್ದಾರೆ. ಜೊತೆಗೆ ಯಾರ್ಯಾರ ಪರ ಬ್ಯಾಟಿಂಗ್ ಮಾಡಿದ್ದಾರೆ, ಹಾಗಾದ್ರೆ ಜೊತೆಗೆ ಏರುಪೇರಿನ ವಿಚಾರ ಏನದು? ನವಿತಾ, ಮುಖ್ಯವಾಗಿ ಏನಂತಂದ್ರೆ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ. ಈ ನಡುವೆ ರಮೇಶ್ ಜಾರಕಿಹೊಳಿ ಅವರು ತನ್ನ ಜೊತೆಗೆ ಯಾರೆಲ್ಲ ಬಂದ್ರು ಅವ್ರ ಜೊತೆಗೆ ಅವ್ರಿಗೆ ಸಚಿವ ಸ್ಥಾನ ಕೊಡಿಸಲು ಲಾಬಿಯನ್ನ ಮಾಡ್ತಿದ್ದಾರೆ. ಈಗಾಗಲೇ ಪ್ರಮುಖವಾಗಿ ನಿನ್ನೆ BL ಸಂತೋಷ್ ಅವರನ್ನ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಅವರು ಭೇಟಿ ಮಾಡಿ
ಚರ್ಚೆಯನ್ನ ಮಾಡಿ ಬಂದಿರುವಂತದ್ದು. ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಯಾರೆಲ್ಲ ತನ್ನ ಜೊತೆ ಬಂದ್ರು, ಪ್ರಮುಖವಾಗಿ ಎಚ್ ವಿಶ್ವನಾಥ್ ಆಗಿರ್ಬೋದು, ಆರ್ ಶಂಕರ್ ಆಗಿರ್ಬೋದು, MTB ನಾಗರಾಜ್ ಆಗಿರ್ಬೋದು, ಹೀಗೆ ಯಾರೆಲ್ಲ ನೂತನವಾಗಿ ಪರಿಷತ್ ಸದಸ್ಯರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಸಚಿವ ಸ್ಥಾನ ನೀಡಬೇಕು ಅನ್ನೋ ಒಂದು ಒತ್ತಾಯವನ್ನ ಮಾಡಿರುವಂತದ್ದು. ಇನ್ನು ಪ್ರಮುಖವಾಗಿ ಏನಂತಂದ್ರೆ ಈಗಾಗಲೇ ಮೂಲ ಬಿಜೆಪಿ ಶಾಸಕರೇ CP ಯೋಗೇಶ್ವರ್ ವಿರುದ್ಧವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅವ್ರಿಗೆ ಸಚಿವ ಸ್ಥಾನ ಕೊಡಬಾರದು ಅನ್ನುವಂಥದ್ದು. ಈಗ ಅವರ ಪರವಾಗಿ ಈಗ ರಮೇಶ್ ಜಾರಕಿಹೊಳಿ ಅವರೇ ನಿಂತಿದ್ದಾರೆ. ಅಂದ್ರೆ ಈಗಾಗಲೇ ಆಪರೇಷನ್ ಕಮಲ ಮಾಡೋದ್ರ ಮೂಲಕವಾಗಿ ಕಾಂಗ್ರೆಸ್ ಕೊಡಿಸಿ ಸರ್ಕಾರ ಬರೋದಕ್ಕೆ ಪ್ರಮುಖ ಕಾರಣಕರ್ತರು CP ಯೋಗೇಶ್ವರ್ ಅವರು. ಈಗ ಅವ್ರಿಗೆ ಸಚಿವ ಸ್ಥಾನ ಕೊಡಿಸೋದು ನನ್ನ ಧರ್ಮ, ಹೀಗಾಗಿ ಅವರು ಕೂಡ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಒತ್ತಾಯವನ್ನ ರಮೇಶ್ ಜಾರಕಿಹೊಳಿ ಅವರು ಈ ಮೂಲಕವಾಗಿ ಮಾಡಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪನವರು ಹೈಕಮಾಂಡ್ ನಿಂದ ಯಾವಾಗ ಸಂದೇಶ ಬರುತ್ತೋ ಅವಾಗ ಸಂಪುಟ ಪುನರಚನೆ ಮಾಡಬೇಕು ಅನ್ನೋ ಒಂದು ಆಲೋಚನೆಯಲ್ಲಿದ್ದಾರೆ. ಈ ನಡುವೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಮೂಲ ಆಗಿರ್ಬೋದು, ವಲಸಿಗರಾಗಿರ್ಬೋದು, ಎಲ್ಲರೂ ಕೂಡ ರಮೇಶ್ ಜಾರಕಿಹೊಳಿಯನ್ನ ಭೇಟಿ ಮಾಡಿ ಮಾಹಿತಿಯನ್ನ ಕೇಳ್ತಿದ್ದಾರೆ. ಈಗಾಗಲೇ ಏನು ನಿನ್ನೆ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆ ಆಯ್ತು, ಯಾವಾಗ ಆಗ್ಬಹುದು, ನನ್ನ ಹೆಸರನ್ನು ಇದೆಯಾ ಸಂಪುಟದಲ್ಲಿ ಅನ್ನೋದ್ರ ಬಗ್ಗೆ ಒಟ್ಟಾರೆಯಾಗಿ ಈಗ ಪ್ರಮುಖವಾಗಿ ಏನಂತಂದ್ರೆ ರಮೇಶ್ ಜಾರಕಿಹೊಳಿ ಅವರು ಯಾರೆಲ್ಲ ತ್ಯಾಗ ಮಾಡಿದ್ರು ಈ ಒಂದು ಸರ್ಕಾರ ಬರೋದಕ್ಕೆ ಪ್ರಮುಖವಾಗಿ ಅವ್ರಿಗೆಲ್ಲರೂ ಕೂಡ ಸಚಿವ ಸ್ಥಾನ ಕೊಡಿಸಲು ಬಹಳ ಸರ್ಕಸ್ ಮಾಡ್ತಿದ್ದಾರೆ. ನವಿತಾ, ಓಕೆ ಕೃಷ್ಣ, ಈಗ ಒಂದ್ ಕಡೆ ಸರ್ಕಸ್ ಮಾಡ್ತಾ ಇದ್ದಾರೆ, ಹೈಕಮಾಂಡ್ ಭೇಟಿ ಮಾಡಿ ಅವರನ್ನ ಮನವೊಲಿಸುವ ಪ್ರಯತ್ನ ಆಗುತ್ತೆ, ಎಷ್ಟರ ಮಟ್ಟಿಗೆ ಅದು ಸಕ್ಸಸ್ ಆಗುತ್ತೆ ಒಂದು ಅನ್ನೋದು. ಏನೊಂದ್ ಕಡೆ ಈಗ ಬಹಳ ನಿಗೂಢ ಕೂಡ ಆಗಿತ್ತು, ಆ ನಿಗೂಢ ಎಲ್ಲ ಹಾಗಾದ್ರೆ ಈಗ ಹೊರಗೆ ಬಂದ ಹಾಗೆ ಕಾಣಿಸ್ತಾ ಇದೆ. ಬಟ್ ಕೆಲವರು ಸಹಿಸ್ಕೊಳ್ಬೇಕಾಗುತ್ತೆ ಅಂತ ಹೇಳಿದ್ರಲ್ಲ, ಹಾಗಾಗಿ ಯಾರಿಗಾದ್ರೂ ಏನಾದ್ರೂ ಸಿಹಿ ಸುದ್ದಿಯ ಬದಲು ಕಹಿ ಸುದ್ದಿ ಆಗೋ ಚಾನ್ಸಸ್ ಇದೆಯಾ ತ್ಯಾಗ ಮಾಡೋದವರಲ್ಲಿ ಅಂತ? ಖಂಡಿತವಾಗ್ಲೂ ನಮಿತಾ, ಈಗಾಗಲೇ ಏನಂತಂದ್ರೆ MTB ನಾಗರಾಜು ಮತ್ತೆ ಆರ್ ಶಂಕರ್ ಆಗಿರ್ಬೋದು, ಇವರಿಗೆ ಸಚಿವ ಸ್ಥಾನ ಕೊಡೋದು ಫಿಕ್ಸ್ ಅನ್ನುವಂಥದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಎಚ್ ವಿಶ್ವನಾಥ್ ಅವರಿಗೆ ಸಚಿವ ಸ್ಥಾನ ಸಿಗೋದಿಲ್ಲ ಅನ್ನೋದು ಬಿಜೆಪಿ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪನವರು ಕೂಡ ಅವರ ಪರವಾಗಿ ನಿಂತಿದ್ದಾರೆ, ಅವರಿಗೆ ಸಚಿವ ಸ್ಥಾನ ಕೊಡಿಸ್ಬೇಕು ಅನ್ನುವಂಥದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಹೈಕಮಾಂಡ್ ಅವ್ರ ಕಡೆ ಮನಸ್ಸನ್ನ ಮಾಡ್ತಿಲ್ಲ. ಈಗ ಅವ್ರ ಕಡೆಗೆ ಈಗ ಸಚಿವ ಸ್ಥಾನ ಕೊಡಿಸೋದಕ್ಕೆ ರಮೇಶ್ ಜಾರಕಿಹೊಳಿ ಪ್ರಯತ್ನವನ್ನ ಮಾಡ್ತಾ ಇದ್ರು ಕೂಡ ಅದೆಲ್ಲೋ ಒಂದ್ ಕಡೆ ಕೊನೆಗಳಿಗೆಲ್ಲೂ ಕೂಡ ಸಕ್ಸಸ್ ಆಗಲ್ಲ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಅದಕ್ಕೋಸ್ಕರವಾಗಿ ರಮೇಶ್ ಜಾರಕಿಹೊಳಿ ಇವತ್ತು ಮಾತನಾಡಿರುವಂತ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಸಚಿವ ಸ್ಥಾನ ಕೊಡ್ಬೇಕು. ಆದ್ರೆ ರಾಜಕೀಯದಲ್ಲಿ ಏರುಪೇರು ಆಗೋದು ಸಹಜ, ಹಾಗಂತ ಯಾರು ಕೂಡ ಬೇಜಾರು ಮಾಡ್ಕೋಬಾರ್ದು. ಶೀಘ್ರದಲ್ಲೇ ಕೆಲವರಿಗೆ ಸಿಹಿ ಸುದ್ದಿ ಸಿಗುತ್ತೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಆ ಒಂದು ಮಾತು ಪ್ರಮುಖ ಎಚ್ ವಿಶ್ವನಾಥ್, ಆರ್ ಶಂಕರ್ ಆಗಿರ್ಬೋದು ಮತ್ತೆ MTB ನಾಗರಾಜ್ ಅವ್ರಿಗೆ ಮಾತ್ರ ಆ ಒಂದು ಸುದ್ದಿ ಅನ್ವಯ ಆಗುತ್ತೆ. ಆದ್ರೆ ಎಚ್ ವಿಶ್ವನಾಥ್ ಅವರಿಗೆ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಸಚಿವ ಸ್ಥಾನ ನೀಡಬೇಕು ಅನ್ನುವಂಥದ್ದು. ಇನ್ನು ಮತ್ತೊಂದ್ ಕಡೆ ಏನಂತ ನೀವು ಹೇಳೋ ಹಾಗೆ ಬಿಜೆಪಿ ವಲಯದಲ್ಲಿ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇರುವಂತದ್ದು CP ಯೋಗೇಶ್ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಸಚಿವ ಸ್ಥಾನ ಕೊಡಬಾರದು ಅನ್ನುವಂಥದ್ದು. ಈಗಾಗಲೇ ರೇಣುಕಾಚಾರ್ಯ ಅವರು ಬಹಿರಂಗವಾಗಿಯೇ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ರಮೇಶ್ ಜಾರಕಿಹೊಳಿ ಅವರೇ ಅವರ ಪರವಾಗಿ ನಿಂತಿದ್ದಾರೆ, CP ಯೋಗೇಶ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ಸರ್ಕಾರ ರಚನೆ ಮಾಡಿದಂತ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನ ಕರೆತಂದಂತವರೇ CP ಯೋಗೇಶ್ ಅವರು. ಮತ್ತೆ ದೆಹಲಿಯಲ್ಲಿ ಮತ್ತೆ ಬಾಂಬೆಯಲ್ಲಿ ಕುಳಿತುಕೊಂಡು ಶಾಸಕರನ್ನ ಕರೆದುಕೊಂಡು ಹೋಗಿ ಎಲ್ಲ ನೋಡ್ಕೊಂಡಂತವ್ರು CP ಯೋಗೇಶ್ ಅವರು. ಈಗ ಅವರಿಗೆ ನ್ಯಾಯವನ್ನ ಕೊಡ್ಬೇಕು, ಅವ್ರಿಗೂ ಕೂಡ ಅವಕಾಶವನ್ನ ಕೊಡಿಸ್ಬೇಕು ಅನ್ನುವಂಥದ್ದು ರಮೇಶ್ ಜಾರಕಿಹೊಳಿ ಒತ್ತಡವಾಗಿದೆ. ಎಲ್ಲವೂ ಕೂಡ ಈಗಾಗಲೇ ಬಿಜೆಪಿ ಹೈಕಮಾಂಡ್ ಎಲ್ಲವೂ ಕೂಡ ನೋಡ್ತಾ ಇದೆ. ಮತ್ತೆ ಮುಖ್ಯಮಂತ್ರಿಗಳು ಕೂಡ ಎಲ್ಲವೂ ಕೂಡ ಪಟ್ಟಿಯನ್ನ ಕಳಿಸಿದ್ದಾರೆ. ಅಂತಿಮವಾಗಿ ಬಿಜೆಪಿ ಹೈಕಮಾಂಡ್ ಯಾವ ರೀತಿ ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲ ಮೂಡಿಸಿದೆ. ನಮಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಮಧ್ಯರಾತ್ರಿ ಬಂಗಾರದ ಬೇಟೆ, ಚಿನ್ನದ ಬೇಟೆಯ ರುಚಿಕ ಕಹಾನಿ. ಚಿನ್ನ ನೋಡಿ ಖಾಕಿಗೆ ಶಾಕ್. 1 ಗ್ರಾಂ ಗೋಲ್ಡ್ ಕತೆ ಏನು? ಇದು ಚಿನ್ನದ ಬೇಟೆ. ಬೆಂಗಳೂರು ಪೊಲೀಸರು ಅಂತಿಂತ ಬೇಟೆಯನ್ನಾಡಿಲ್ಲ, ಚಿನ್ನದ ಬೇಟೆಯನ್ನೇ ಆಡಿದ್ದಾರೆ. ಅದು ಕೂಡ 3 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣದ ಬೇಟೆಯಾಡಿದ್ದು 3 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ವಶಕ್ಕೆ ಪಡೆದಿದ್ದಾರೆ ಬೆಂಗಳೂರು ಪೊಲೀಸರು. ದಾಖಲೆಗಳಿಲ್ಲದೆ ಸಾಗಿಸ್ತಾ ಇದ್ದ ವೇಳೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಒಟ್ಟು 6 ಕೆಜಿ ತೂಕದ ಚಿನ್ನಾಭರಣವನ್ನ ವಶಕ್ಕೆ ಪಡೆದಿದ್ದು 65 ನೆಕ್ಲೆಸ್, 7 ಸೆಟ್ ಬಳೆ, 150 ಗ್ರಾಂ ಓಲೆಯನ್ನ ವಶಕ್ಕೆ ಪಡೆದಿದ್ದಾರೆ. ಚಿನ್ನ ಸಾಗಿಸ್ತಾ ಇದ್ದ ದಲ್ಪತ್ ಸಿಂಗ್, ವಿಕಾಸ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಇಡೀ ಒಂದು ಚಿನ್ನ ಯಾವ್ಯಾವ ರೀತಿಯಂತಹ ಸರ ಆಗಿರ್ಬೋದು ಅಥವಾ ಬೇರೆ ಬೇರೆ ಆಭರಣಗಳಾಗಿರ್ಬೋದು ಎಲ್ಲವೂ ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ 2 ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. 6 ಕೆಜಿ ಚಿನ್ನಾಭರಣ ಅಂದ್ರೆ ಆಲ್ಮೋಸ್ಟ್ 3 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇವರು ತಡರಾತ್ರಿ ಬೈಕ್ ನಲ್ಲಿ ಈ ಚಿನ್ನಾಭರಣವನ್ನ ಸಾಗಿಸ್ತಾ ಇದ್ರು. ದಾಖಲೆಗಳಿಲ್ಲದೆ ಈ ಒಂದು ಚಿನ್ನಾಭರಣವನ್ನ ಸಾಗಿಸ್ತಾ ಇದ್ರು.
ನೈಟ್ ಶಿಫ್ಟ್ ಅಥವಾ ರಾತ್ರಿ ಪಾಳಿಯಲ್ಲಿ ಗಸ್ತಿನಲ್ಲಿದ್ದ ಪೊಲೀಸರು ಆ ಸಂದರ್ಭದಲ್ಲೇ ಪರಿಶೀಲನೆಯನ್ನ ಮಾಡ್ತಾರೆ. ಆಗ ಈ ಇಬ್ರು ಏನೋ ಈಗ ಆರೋಪಿಗಳಿದ್ದಾರೆ ಅಂದ್ರೆ ವಶಕ್ಕೆ ಪಡೆದಿದ್ದಾರಲ್ಲ ಪೊಲೀಸರು, ಆ ಇಬ್ರು 1 ಗ್ರಾಂ ಗೋಲ್ಡ್ ಅಂತ ಹೇಳಿ ಪೊಲೀಸರನ್ನ ಯಾಮಾರಿಸುವ ಪ್ರಯತ್ನವನ್ನ ಮಾಡ್ತಾರೆ. ಇದು ಶಿವಾಜಿನಗರದ ಕೋಟೆಡ್ ಗೋಲ್ಡ್ ಅಂತ ಹೇಳಿದ್ರು ಆರೋಪಿಗಳು. ಬಳಿಕ 2 ಕೆಜಿ ಚಿನ್ನ ಇದೆ ಅಂತ ಹೇಳಿ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಆದ್ರೆ ಎಲ್ಲವೂ ಪರಿಶೀಲನೆ ಮಾಡಿ ನೋಡಿದಾಗ ಗೊತ್ತಾಗುತ್ತೆ 6 ಕೆಜಿ ಚಿನ್ನ ಇದೆ ಅಂತ ಹೇಳಿ. ಸೊ 6 ಕೆಜಿ ಚಿನ್ನ ಕೂಡ ಪತ್ತೆಯಾಗುತ್ತೆ. 6 ಕೆಜಿ ಚಿನ್ನವನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಸಿಟಿ ಮಾರ್ಕೆಟ್ ಪೊಲೀಸರು. 6 ಕೆಜಿ ಚಿನ್ನಕ್ಕೆ ಸೂಕ್ತ ದಾಖಲೆ ಕೊಡಬೇಕು ಅಂತ ಹೇಳಿ ಈಗ ಇಬ್ಬರಿಗೂ ಕೂಡ ಸೂಚನೆಯನ್ನ ನೀಡಲಾಗಿದೆ. ಕೊರಿಯರ್ ತರಿಸಲಾಗ್ತಾ ಇದ್ದಂತೆ ಚಿನ್ನಾಭರಣವನ್ನ ಮುಂಬೈನಿಂದ ಕೊರಿಯರ್ನಲ್ಲೇ ಈ ಬಂಗಾರ ಬರ್ತಾ ಇತ್ತಂತೆ. ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಇದರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಟೂ ವೀಲರ್ ಹೊಂಡಾ ಆಕ್ಟಿವನ್ನ ತಡೆ ನಿಲ್ಲಿಸಿ ಅದರ ವಾಹನವನ್ನು ಪರಿಶೀಲಿಸಿದಾಗ ಅದರಲ್ಲಿಂದ ಕವರ್ಗಳಲ್ಲಿ ಸುಮಾರು 6 kg 55 ಗ್ರಾಂ ಚಿನ್ನದ ಆಭರಣಗಳನ್ನು ಪತ್ತೆ ಮಾಡಿರ್ತಾರೆ. ರಾಜಸ್ಥಾನದವರು ಇಬ್ಬರು ಕೇಳಿದಾಗ ಸರಿಯಾದ ಮಾಹಿತಿ ಕೊಡದೇ ಇದ್ದಿರೋದ್ರಿಂದ ಆ ಚಿನ್ನದ ಆಭರಣಗಳನ್ನು ವಶಪಡಿಸಿಕೊಂಡು ಸಿಟಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಮುಂದುವರಿಸಲಾಗಿದೆ. ಸಂಬಂಧಪಟ್ಟಂತೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ನಾವು ಮಾಹಿತಿ ಕೊಡ್ತೀವಿ. ಅದರದ್ದು ದಾಖಲಾತಿಗಳ ಪರಿಶೀಲನೆಯನ್ನು ಬೇರೆ ಇಲಾಖೆಗಳು ಸಹಿತ ಪರಿಶೀಲನೆ ಮಾಡುವಲ್ಲಿ ಮಾಡ್ಬೋದು. 1 ಗ್ರಾಮೋ 2 ಗ್ರಾಮೋ ಚಿನ್ನ ಅಂತ ಅಂದ್ಕೊಳ್ತಾ ಇರ್ತೀವಿ, ಆದ್ರೆ ನೋಡಿ ಇಲ್ಲಿ 6 ಕೆಜಿ ಚಿನ್ನಾಭರಣವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇಬ್ಬರು ಆರೋಪಿಗಳಿಂದ ರಾಶಿ ಚಿನ್ನ ಈಗ ಅಲ್ಲಿ ವಶಕ್ಕೆ ಸಿಕ್ಕಿರೋದನ್ನ ನೋಡ್ತಾ ಇದ್ದೀರಿ. ಅನೇಕ ಸರ ಇರೋದು, ಅಲ್ಲಿ ಓಲೆಗಳು ಇರೋದು, ಅದರಲ್ಲೂ ಕೂಡ 6 ಕೆಜಿ ಚಿನ್ನಾಭರಣದಲ್ಲಿ 65 ನೆಕ್ಲೆಸ್ ಕೂಡ ಸಿಕ್ಕಿದೆ. ಇಬ್ಬರು ಆರೋಪಿಗಳನ್ನ ಆಲ್ರೆಡಿ ಈಗ ಪೊಲೀಸರು ವಶಕ್ಕೆ ಪಡೆದು ಅವರಿಂದ ವಿಚಾರಣೆ ಮಾಡ್ತಾ ಇದ್ದಾರೆ. ಆದ್ರೆ ಅನುಮಾನ ಬಂದವರನ್ನ ಪರಿಶೀಲನೆ ಮಾಡಿದಾಗ ರಾತ್ರಿ ಪಾಳಿಯಲ್ಲಿದ್ದಂತಹ ಪೊಲೀಸರು ಗಸ್ತಲ್ಲಿದ್ದಾಗ ಅನುಮಾನಗೊಂಡು ಪರಿಶೀಲನೆ ಮಾಡ್ತಾರೆ. ಆಗ ಇವರು ಸಾಕಷ್ಟು ಸುಳ್ಳುಗಳನ್ನ ಹೇಳ್ತಾರೆ. ಇನ್ನೂ ಕೂಡ ವಿಚಾರಣೆ ಮಾಡಿದಾಗ ಈಗ 6 ಕೆಜಿ ಚಿನ್ನಾಭರಣವನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಮಾದಕ ವಸ್ತು ಜಾಲ ಪತ್ತೆಗೆ ದೆಹಲಿಯಲ್ಲಿ ಪೇದೆಗೆ ತರಬೇತಿಯನ್ನ ನೀಡಲಾಗಿದ್ದು, ಪೊಲೀಸ್ ಇಲಾಖೆ ಬಿಟ್ಟು ಡ್ರಗ್ಸ್ ಪೆಡ್ಲರಿಗೆ ಪೇದೆ ಸಹಾಯ ಮಾಡ್ತಾ ಇದ್ದಾರೆ. ಇದು ಪೊಲೀಸ್ ಇಲಾಖೆಗೆ ಪೊಲೀಸ್ ಅಪ್ಪನೆ ಮುಳುವಾದಂತಹ ಕತೆ. ಪೊಲೀಸ್ ಇಲಾಖೆಯನ್ನ ಬಿಟ್ಟು ಈತ ಡ್ರಗ್ಸ್ ಪೆಡ್ಲರ್ಗಳಿಗೆ ಸಹಾಯವನ್ನ ಮಾಡ್ತಾ ಇದ್ದ. ಇದನ್ನ ಮಾದಕ ವಸ್ತು ಜಾಲ ಪತ್ತೆಗೆ ಅಂತ ಹೇಳಿ ದೆಹಲಿಯಲ್ಲಿ ತರಬೇತಿಯನ್ನ ಕೂಡ ನೀಡಲಾಗುತ್ತೆ. ಆದ್ರೆ ಆ ತರಬೇತಿಯನ್ನ ಪಡ್ಕೊಂಡ ಒಂದು ಪ್ರಕರಣ ಅಥವಾ ಘಟನೆ ನೋಡಿದ್ರೆ ನಿಜವಾಗ್ಲೂ ಕೂಡ ಪೊಲೀಸರು ಈ ತರ ಈಗ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂತಹ ಅನುಮಾನ ಬರುತ್ತೆ. ಡಾರ್ಕ್ ನೆಟ್ ಮೂಲಕ ಡ್ರಗ್ ಅನ್ನ ಖರೀದಿ ಮಾಡ್ತಾ ಇದ್ರು ಆರೋಪಿಗಳು. ಚಾಮರಾಜಪೇಟೆಯ ಅಂಚೆ ಕಚೇರಿಗೆ ಈ ಡ್ರಗ್ ಪಾರ್ಸಲ್ ಕೂಡ ಬರ್ತಾ ಇತ್ತು. ಪಾರ್ಸಲ್ ಪಡೆದುಕೊಳ್ಳೋದಕ್ಕೆ ಪೆಡ್ಲರ್ಗೆ ಈ ಮುಖ್ಯ ಪೇದೆನೆ ಸಹಾಯವನ್ನ ಮಾಡ್ತಾ ಇದ್ದ. ಲೊಕೇಶನ್ ಕಳುಹಿಸಿದ್ರೆ ಡ್ರಗ್ ಪೆಡ್ಲರ್ಸ್ ಗಳಿಂದ 5,000 ರೂಪಾಯಿ ಕಮಿಷನ್ ಅನ್ನ ಈತ ಪಡೆದುಕೊಳ್ತಾ ಇದ್ದ. ಪ್ರತಿ ಸಲವೂ ಡ್ರಗ್ಸ್ ಪೆಡ್ಲರ್ಗೆ ಈತ ಸಹಾಯ ಮಾಡ್ತಾ ಇದ್ದ. ಈತನ ಹೆಸರು ಪ್ರಭಾಕರ್ ಅಂತ ಹೇಳಿ ಸಿಸಿಬಿ ಪೊಲೀಸರು ಮುಖ್ಯ ಪೇದೆ ಪ್ರಭಾಕರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸಾಕಷ್ಟು ಪ್ರಕರಣಗಳನ್ನ ನಾವು ನೋಡ್ತೀವಿ. ಯಾರ್ಯಾರು ಪೊಲೀಸರ ವಶಕ್ಕೆ ಪಡೆದುಕೊಂಡು ಆ ನಂತರ ಈಗ ಜೈಲು ಪಾಲಾಗಿರುವಂತಹ ಪ್ರಕರಣವನ್ನೂ ನಾವು ನೋಡಿದೀವಿ. ಒಂದಷ್ಟು ಪೊಲೀಸರ ಕೈವಾಡ ಇರೋದನ್ನೂ ನಾವು ನೋಡಿದೀವಿ. ಆದ್ರೆ ಈಗ ಮುಖ್ಯ ಪೇದೆಯೇ ಈ ರೀತಿಯಾಗಿ ಡ್ರಗ್ಸ್ ಪೆಡ್ಲರ್ಗಳಿಗೆ ಸಹಾಯವನ್ನ ಮಾಡ್ತಾ ಇದ್ದ ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗ ಆತನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಸಿಸಿಬಿ ಪೊಲೀಸರು. ಹೇಗೆ ಈತ ಸಹಾಯ ಮಾಡ್ತಾ ಇದ್ದ ಅಂದ್ರೆ, ಯಾವಾಗ ಇದು ಅಂದ್ರೆ ಪೋಸ್ಟ್ ಮೂಲಕ ಬರ್ತಾ ಇತ್ತು ಈ ಎಲ್ಲ ಡ್ರಗ್ಸ್, ಆ ಒಂದು ಪಾರ್ಸಲ್ ಗಳನ್ನ ತೆಗೆದುಕೊಳ್ಳೋದಕ್ಕೆ ಈತ ಅವರಿಗೆ ಸಹಾಯವನ್ನ ಮಾಡ್ತಾ ಇದ್ದ. ಲೊಕೇಶನ್ ಕಳುಹಿಸಿದ್ರೆ ಸಾಕು, ಆ ಡ್ರಗ್ ಪೆಡ್ಲರ್ ಗಳಿಂದ ಈತ ಅವರಿಗೆ ಅದನ್ನ ತಲುಪಿಸುವಂತಹ ಸಹಾಯದ ಜೊತೆಗೆ ಈತ ಅವರಿಂದ 5,000 ರೂಪಾಯಿ ಕಮಿಷನ್ ಅನ್ನ ಕೂಡ ಪಡ್ಕೊಳ್ತಾ ಇದ್ದ. ಈ ಒಂದು ವಿಚಾರವನ್ನ ತಿಳಿದಂತಹ ಸಿಸಿಬಿ ಪೊಲೀಸರು ಈಗ ಆತನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ತೀವ್ರವಾಗಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಆರೋಪಿಗಳಿಗೆ ಟವರ್ ಲೊಕೇಶನ್ ಅನ್ನ ಈತ ಶೇರ್ ಮಾಡ್ತಾ ಇದ್ದ. ಬಂಧಿತ ಹೆಡ್ ಕಾನ್ಸ್ಟೇಬಲ್ ಅನ್ನ ಈಗ ವಿಚಾರಣೆಗೆ ಒಳಪಡಿಸಲಾಗಿದೆ. ಈಗಾಗಲೇ ಸಿಸಿಬಿ ಪೊಲೀಸರು ಸಾಕಷ್ಟು ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ದಾರೆ. ಒಂದಷ್ಟು ಆರೋಪಿಗಳು ಜೈಲು ಪಾಲಾಗಿದ್ದಾರೆ. ಆದ್ರೆ ಈ ಒಂದು ಪ್ರಕರಣ ದಿನದಿಂದ ದಿನಕ್ಕೆ ಇದರ ಲಿಂಕ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ತನಿಖೆ ಕೂಡ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಇವೆಲ್ಲದರ ಮಧ್ಯೆ ಈ ಪ್ರಕರಣದಲ್ಲಿ ಪೊಲೀಸರೇ ಕೆಲವೊಂದು ಆರೋಪಿಗಳಿಗೆ ಸಹಾಯ ಮಾಡಿರುವಂತಹ ಪ್ರಕರಣ ಕೂಡ ಬೆಳಕಿಗೆ ಬಂದಿದ್ದು, ಅದು ಕೂಡ ಸಿಸಿಬಿ ಪೊಲೀಸರು ಈಗಾಗಲೇ ಅವರನ್ನ ವಿಚಾರಣೆ ಕೂಡ ನಡೆಸಿದ್ದಾರೆ.
ಅಪರಾಧ ಜಗತ್ತಿನಿಂದ ಹಿಡಿದು ವಿಶ್ವದಾದ್ಯಂತ ನಡೀತಾ ಇರುವಂತಹ ಎಲ್ಲಾ ವಿದ್ಯಮಾನಗಳ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳ್ಕೋಬೇಕು ಅನ್ನೋದಾದ್ರೆ news18kannada.comಗೆ ಲಾಗಿನ್ ಇಟ್ಟುಕೊಂಡ ಗಂಡನ ವಿರುದ್ಧ ಮಹಿಳೆಯೊಬ್ಬರ ಅಸಹಾಯಕತೆಯ ಕತೆ ಇದು. ಬೈಲುಕುಪ್ಪೆಯ ಸತೀಶ್ ಹಾಗೂ ಲಕ್ಷ್ಮಿಗೆ ಹೆಣ್ಣು ಮಗು ಇದೆ. ಆದರೆ ಹೆಣ್ಣು ಮಗು ಅನ್ನುವ ಕಾರಣಕ್ಕೆ ಕಿರುಕುಳ ಕೊಟ್ಟು ನಿರ್ಲಕ್ಷಿಸಿದ ಪತಿ ಸತೀಶ್ ಇನ್ನೊಬ್ಬರ ಜೊತೆ ಅಕ್ರಮ ಸಂಬಂಧ ಬೆಳೆಸಿದ್ದ. ನಿನ್ನೆ ಕೇಸ್ಗಾಗಿ ನ್ಯಾಯಾಲಯಕ್ಕೆ ಹಾಜರಾದ ಲಕ್ಷ್ಮಿ ಹಾಗೂ ಮಗಳು ಹರ್ಷಿತಾಳನ್ನ ಸತೀಶ್ ನಿಂದಿಸಿದ್ದಾನೆ. ಇದರಿಂದ ನೊಂದ ಪತ್ನಿ ರೋಡಲ್ಲೇ ಬಿದ್ದು ಹೊರಳಾಡಿ ಅತ್ತಿದ್ದಾರೆ. ಹುಟ್ಟೈತೆ ಹೆಣ್ಣುಟ್ಟೈತೆ ಅನ್ನೋ ಚಿತ್ರಹಿಂಸೆಲ್ಲೇ ಕೊಟ್ಕೊ ಬಂದ್ರು ಸರ್. ಆದರೂ ನಾನು ಬೇಡ ಆ ರೀತಿ ಎಲ್ಲ ಮಾಡ್ಕೊಂಡು ಬರಬಾರ್ದು ಅಪ್ಪನ ಮನೆಗೋಸ್ಕರ ಅಂತ ಅಂದ್ಬಿಟ್ಟು ಅವ್ರು ಎಷ್ಟೇ ಚಿತ್ರಹಿಂಸೆ ಕೊಟ್ಟರು ಸರ್ ಮನೆ ಜನ ಸೇರ್ಕೊಂಡು ನಾನು ಸವರ್ಸ್ಕೊಂಡು ಹೋದೆ. ಪುನಃ ನನ್ನ ಕೋಟೆಗೆ ಕರ್ಕೊಬಂದು ಇಲ್ಲೇ ಹೋಗಿ ಬಂದು ಮಾಡ್ತೀನಿ ಅಂತ ಬಾಡಿಗೆ ಮನೇಲಿ ಇರಿಸಿದ್ರು ಸರ್. ನನ್ನ ಮಗಳು ಅಲ್ಲಿ ಸಡನ್ನಾಗಿ ಬಂದು ಅಮ್ಮ ನನ್ಗೆ ಯಾಕೆ ಈ ಥರ ಸುಳೆ ಮಗಳು ಅಂತ ಹೇಳ್ತವ್ರಮ್ಮ ಅಂತ ಕೇಳಿದ್ದಕ್ಕೆ ನಾ ಯಾಕೆ ಹಂಗೆ ಅಂತೀಯ, ನಿನ್ನ ನುಡ್ಸಿರೋ ಮಗಳಿಗೆ ಯಾಕೆ ನೀನು ಹಿಂಗೆ ಈ ಮಾತೆಲ್ಲ ಆಡ್ತೀಯ, ಕೆಟ್ಟಾಗೆಲ್ಲ ಅಂತೀಯಲ್ಲೋ ಅವಳು ನಿನ್ನ ಮಗಳು ಅಂತ ಕೇಳಿದ್ದಕ್ಕೆ ನನ್ನ ಜಾಡಿಸಿ ತಳ್ಳಿ ಕೆಳಗಡೆಗೆ ಬೀಳಿಸ್ಬಿಟ್ಟು ನನ್ನ ಮಗಳನ್ನೂ ತಳ್ಳಿ ಬೀಳಿಸಿ ಹೊಟ್ಟೋದ್ರು ಸರ್. ನಿನ್ನೆ 20ನೇ ತಾರೀಕು ಕೇಸ್ ಇತ್ತು. 3 ಗಂಟೆವರೆಗೆ ಕಾದೆ, ನಮ್ಮಮ್ಮ ಬರಲಿಲ್ಲ. ಮತ್ತೆ ನಾನು ಕೋರ್ಟ್ ಹತ್ರ ಹೋದಾಗ ನಮ್ಮಪ್ಪ ನಿಂತಿದ್ರು ಅಲ್ಲಿ. ನಾನು ಹೋಗಿ ಕೇಳಿದಾಗ ನನ್ನ ಭವಿಷ್ಯಕ್ಕೆ ಈ ಥರ ತೊಂದರೆ ಆಗಿದೆ, ನನ್ನ ಸ್ಕೂಲ್ ಫೀಸ್ ಎಲ್ಲ ಕಟ್ಟಿ ಅಂತೆಲ್ಲ ಕೇಳಿದಾಗ ನಾನು ಬರ್ತಿದ್ರೆ ಮತ್ತು ನಮ್ಮ ಅಮ್ಮನ ಕರೀತಾರೆ. ಅದಕ್ಕೆ ನಾನು ಹೋಗಿ ಕೇಳೋಕ್ಕಾದಾಗ ಇವಾಗ ನಾನು ಬೈದ್ಬಿಟ್ರು, ನಾಯಿ ಥರ ನೋಡಿದ್ರು ನನ್ನ, ಕೆಟ್ಟ ಮಾತಲ್ಲೆಲ್ಲ ಬೈದ್ಬಿಟ್ರು. ಅದಕ್ಕೆ ನಮ್ಮಮ್ಮ ಹೋಗಿ ಕೇಳಿದಾಗ ಅವರು ತಳ್ಳಿ ನಮ್ಮಮ್ಮ ನ್ಯಾಯ ಕೇಳಿದ್ರು. ಅದಕ್ಕೆ ಅವರು ಕೆಟ್ಟಾಗೆಲ್ಲ ಬೈದ್ಬಿಟ್ರು, ನಮ್ಗೆ ನ್ಯಾಯ ಕೊಡಿಸಿ ಅಂತ ಕೇಳ್ಕೊತೀನಿ. ನನ್ನ ಭವಿಷ್ಯಕ್ಕೆ ತುಂಬ ತೊಂದರೆ ಆಗಿದೆ, ನಮ್ಮಮ್ಮನೂ ತುಂಬ ಕಷ್ಟದಲ್ಲಿದ್ದಾರೆ. ಹುಡ್ಸಿದ ಅಪ್ಪನೇ ಆ ಥರ ಅಂದಾಗ ಎಷ್ಟು ಬೇಜಾರಾಗುತ್ತೆ. ಅದಕ್ಕೆ ನಂಗೆ ನ್ಯಾಯ ಬೇಕು ಅಂತ ಕೇಳ್ತೀನಿ, ನ್ಯಾಯ ಕೊಡಿಸಿ. ಒಂದು ಜಿಲ್ಲೆ 2 ಭಾಗ, ರಾಜಕಾರಣ 3 ಭಾಗ. ಬದಲಾಯಿತು ಜಿಲ್ಲೆ, ಬರಿದಾಯಿತು ಸಂಪತ್ತು. ಹೊಸ ನೆಲದ ಮೇಲೆ ರಾಜಕೀಯ ಲೆಕ್ಕ. ಇದು ಬಳ್ಳಾರಿ ಬ್ಯಾಟಲ್. ಮರಾಠ ಪ್ರಾಧಿಕಾರ ವಿರೋಧಿಸಿ ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಬಳ್ಳಾರಿ ಜಿಲ್ಲೆ ಇಬ್ಬಾಗ ಖಂಡಿಸಿ ಬಳ್ಳಾರಿ ಬಂದ್ ಆಗ್ತಾ ಇದ್ದು, ಸೋಮವಾರದಿಂದ ಬಂದ್ ಎಲ್ಲವೂ ಕೂಡ ಬಂದ್ ಆಗಲಿದೆ. ಬಳ್ಳಾರಿ ಜಿಲ್ಲೆಯನ್ನ 2 ಭಾಗ ಮಾಡಿರೋದನ್ನ ಖಂಡಿಸಿ ಬಳ್ಳಾರಿ ಬಂದ್ ಆಗುತ್ತೆ. ಸೋಮವಾರದಿಂದ ಎಲ್ಲವೂ ಬಂದ್ ಆಗಲಿದ್ದು, ಡಿಸೆಂಬರ್ 5ಕ್ಕೆ ಅಖಂಡ ಕರ್ನಾಟಕವೇ ಬಂದ್ ಆಗಲಿದೆ. ನವೆಂಬರ್ 26ಕ್ಕೆ ಇಡೀ ಬಳ್ಳಾರಿ ಜಿಲ್ಲೆಯೇ ಬಂದ್ ಆಗಲಿದ್ದು, ಸರ್ಕಾರ ಸೃಷ್ಟಿ ಮಾಡಿದಂತಹ ವಿವಾದಗಳಿಂದ ಈಗ ಜನರಿಗೆ ತೊಂದರೆ ಆಗ್ತಾ ಇದೆ. ಹಾಗಾದ್ರೆ ಅಷ್ಟಕ್ಕೂ ವಿಜಯನಗರ ಜಿಲ್ಲೆ ಆದ್ರೆ ಬಂದ್ ಯಾಕೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ. ಬಳ್ಳಾರಿ ಭಾಗ ಆದ್ರೆ ಜನರಿಗೆ ಆಗುವ ಸಮಸ್ಯೆಗಳು ಏನು ಅನ್ನೋದು. news18 ಕನ್ನಡದಲ್ಲಿ ಬಳ್ಳಾರಿ ಬಂದ್ನ ಒಳ ಸುಳಿ. ಅಖಂಡ ಬಳ್ಳಾರಿ ಭಾಗ ಆದ್ರೆ, ವಿಜಯನಗರ ಮತ್ತೊಂದು ಜಿಲ್ಲೆ ಆದ್ರೆ, ಹಾಗಾದ್ರೆ ಏನ್ ಮುಂದೆ? ಸಂಡೂರಿನ ಜಿಂದಾಲ್ ಕಾರ್ಖಾನೆ ಬಳ್ಳಾರಿಗೆ ಸೇರುತ್ತೆ. ಹೊಸಪೇಟೆಯ ಬಲ್ಹೋಟಾ ಕಂಪನಿ ವಿಜಯನಗರ ಸೇರುತ್ತೆ. ಮೈನಿಂಗ್ ಕಂಪನಿಗಳಿಗೆ, ಕಾರ್ಮಿಕರಿಗೂ ಕೂಡ ತೊಂದರೆ ಆಗತ್ತೆ. ಇದು ಕೇವಲ ಒಂದು ಜಿಲ್ಲೆ ಆಗತ್ತೆ ಅನ್ನುವಂತಹ ವಿಚಾರ ಅಲ್ಲ, ಜನರಿಗೂ ಕೂಡ ಅನೇಕ ಸಮಸ್ಯೆಗಳಾಗುತ್ತೆ. ಭವಿಷ್ಯದಲ್ಲಿ ಉದ್ಯೋಗ, ವಸತಿ, ದಾಖಲೆಗಳ ಸಮಸ್ಯೆ ಸೃಷ್ಟಿಯಾಗುತ್ತೆ. ಬಳ್ಳಾರಿ ನಗರ ಗ್ರಾಮೀಣ ಇದೆ. ಭವಿಷ್ಯದಲ್ಲಿ 2 ಜಿಲ್ಲೆಗಳಲ್ಲಿ ಕನ್ನಡ ಭಾಷೆ ಉಳಿಯೋದು ಬಹಳ ಕಷ್ಟ. ಭವಿಷ್ಯದಲ್ಲಿ ಆಂಧ್ರ ಪ್ರದೇಶದ ದಬ್ಬಾಳಿಕೆ ಹೆಚ್ಚುವ ಆತಂಕ ಕೂಡ ಇದೆ. ತುಂಗಾಭದ್ರಾ ನೀರಿಗಾಗಿ ಮುಂದೆ ಗಲಭೆಯೂ ಆಗಬಹುದು. ಹೆಚ್ಚಾಗಿ ಸರ್ಕಾರಕ್ಕೆ ಆರ್ಥಿಕ ಹೊರೆ ಇದು 2 ಜಿಲ್ಲೆಗಳಿಗೆ ಸಂಬಂಧಪಟ್ಟ ಹಾಗೆ ನೋಡಬೇಕಾಗುತ್ತೆ. ಒಂದೇ ಜಿಲ್ಲೆ ಆದ್ರೆ, ಈಗ 2 ಜಿಲ್ಲೆ ಆದ್ರೆ ಎಲ್ಲದಕ್ಕೂ ಕೂಡ ಸಂಪನ್ಮೂಲವನ್ನ ಸಮಾನಾಗಿ ಹಂಚಿಕೆ ಮಾಡಬೇಕಾಗುತ್ತೆ, ಅನುದಾನವನ್ನ ನೀಡಬೇಕಾಗುತ್ತೆ. ಹಾಗಾಗಿ ಒಂದ್ ಕಡೆ ಆರ್ಥಿಕ ಹೊರೆಯಾಗುವ ಸಾಧ್ಯತೆ ಕೂಡ ಇದೆ. ಜೊತೆಗೆ 2 ಜಿಲ್ಲೆಗಳಲ್ಲಿ ಆ ನಂತರ ಕನ್ನಡ ಭಾಷೆ ಇಲ್ವೇನೋ ಅನ್ನುವ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಬಹುದು. ಈಗ ವಿಜಯನಗರ ಜಿಲ್ಲೆ ಆದ್ರೆ ಯಾವ್ಯಾವ ತಾಲೂಕುಗಳಲ್ಲಿ ಸೇರುತ್ತೆ ಅನ್ನೋದನ್ನ ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಹಾಗೇನೆ ಈಗ ಕಂಪ್ಲಿಯನ್ನೂ ಜಿಲ್ಲೆ ಮಾಡಬೇಕು ಅಂತ ಹೇಳಿ ಮೊನ್ನೆ ಗಣೇಶ್ ಕಂಪ್ಲಿ ಅವರು ಕೂಡ, ಕಂಪ್ಲಿ ಶಾಸಕರು ಕೂಡ ಹೇಳಿದ್ರು. ಸೊ ಒಟ್ಟಾರೆ ಈಗ ಎಲ್ಲಾ
ಜಿಲ್ಲೆಗಳ ಆಗ್ತಾ ಹೋದ್ರೆ ಮುಂದೆ ಏನು ಅಖಂಡ ಬಳ್ಳಾರಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅನೇಕ ವಿಚಾರಗಳು ಕೂಡ ಬರ್ತಾ ಇದೆ. ಬಳ್ಳಾರಿ ಅಖಂಡವಾಗಿಯೇ ಇರಬೇಕು, ಯಾವುದೇ ರೀತಿಯಲ್ಲೂ ಕೂಡ ಅದು ಜಿಲ್ಲೆ ಆಗಬಾರ್ದು ಅನ್ನುವ ವಿಚಾರಕ್ಕೆ. ಬಳ್ಳಾರಿ ಭಾಗವಾಗೋದು ರೆಡ್ಡಿ ಬ್ರದರ್ಸ್ಗೆ ಇಷ್ಟ ಇಲ್ಲ. ಬಳ್ಳಾರಿ ಭಾಗವಾದ್ರೆ ವರ್ಚಸ್ಸು ಕುಗ್ಗುವ ಭಯ ಕೂಡ ಇದೆ. ಹೊಸಪೇಟೆಯಲ್ಲಿ ರಿಯಲ್ ಎಸ್ಟೇಟ್ ದಂಧೆ ಶುರುವಾಗುತ್ತೆ. ಇಲ್ಲೀಗ ಒಂದ್ ಕಡೆ ರೆಡ್ಡಿ ಬ್ರದರ್ಸ್ ವರ್ಸಸ್ ಆನಂದ್ ಸಿಂಗ್ ಅನ್ನುವ ತರ ಆಗಿದೆ. ಮೊನ್ನೆ ಸೋಮಶೇಖರ್ ರೆಡ್ಡಿ ಅವರು ಹೇಳಿದ್ರು, ನಾವು ಹೋರಾಟವನ್ನ ಮಾಡೇ ಮಾಡ್ತೀವಿ, ಜನ ಹೋರಾಟ ಮಾಡಿದ್ರೆ ನಾನು ಕೂಡ ಅವ್ರ ಜೊತೆ ಇರ್ತೀನಿ ಅಂತ. ರೆಡ್ಡಿ ಬ್ರದರ್ಸ್ ಜೊತೆ ಆನಂದ್ ಸಿಂಗ್ಗೆ ಹೊಂದಾಣಿಕೆ ಇಲ್ಲ. ವಿಜಯನಗರ ಜಿಲ್ಲೆ ನನ್ನಿಂದ ಅನ್ನುವಂತಹ ಕೀರ್ತಿ ಮತ್ತು ಆಸೆ ಸಿಂಗ್ಗೆ ಇದೆ. ಸೊ ಆನಂದ್ ಸಿಂಗ್ ಮುಂದೆ ರೆಡ್ಡಿ ಬ್ರದರ್ಸ್ ಹಿರಿಮೆ ಕುಗ್ಗುತ್ತೆ. ಅದೇ ಕಾರಣಕ್ಕಾಗಿ ಈ ಒಂದು ಜಿಲ್ಲೆಯನ್ನ ಅಖಂಡವಾಗಿ ಇರಕ್ಕೆ ಬಿಡಬೇಕು, ಯಾವುದೇ ಕಾರಣಕ್ಕೂ ಜಿಲ್ಲೆ ಆಗಬಾರ್ದು, ಯಾರೋ ಒಬ್ಬರ ಸಂತೋಷಕ್ಕಾಗಿ ಇಡೀ ಒಂದು ಜಿಲ್ಲೆಯನ್ನ ಮಾಡುವ ಅವಶ್ಯಕತೆ ಇಲ್ಲ ಅನ್ನುವ ವಿಚಾರವನ್ನ ಸೋಮಶೇಖರ್ ರೆಡ್ಡಿ ಅವರು ಕೂಡ ಮಾತನಾಡ್ತಾ ಹೇಳಿದ್ರು. ಈಗ ರೆಡ್ಡಿ ಬ್ರದರ್ಸ್ ಜೊತೆ ಆನಂದ್ ಸಿಂಗ್ಗೆ ಹೊಂದಾಣಿಕೆ ಕೂಡ ಇಲ್ಲ. ವಿಜಯನಗರ ಜಿಲ್ಲೆ ನನ್ನಿಂದ ಅನ್ನುವ ಕೀರ್ತಿ ಆಸೆ ಸಿಂಗ್ಗೆ ಇದೆ. ಇದು ಕೂಡ ಒಂದು ರೀತಿಯಲ್ಲಿ ಈಗ ರೆಡ್ಡಿ ಬ್ರದರ್ಸ್ಗೆ ಬೇಜಾರಿಗೆ ಕಾರಣ ಆಗಿರೋದು. ಇವತ್ತು ನಾವು ಸ್ವಾಗತ ಮಾಡ್ತೀವಿ, ಅವ್ರಿಗೆಲ್ಲರೂ ಕೂಡ ಆ ಭಾಗದ ಜನರಿಗೆ ಒಳ್ಳೇದಾಗಿದೆ ಅಂತೇಳಿ. ಬಟ್ ಅದೇ ರೀತಿಯಾಗಿ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಇಡುವುದಂತ ಒಂದು ಕಾರ್ಯಕ್ರಮಕ್ಕೆ ಕೈ ಹಾಕ್ತಿದ್ದಾರೆ. ಇನ್ನು ಈಗಾಗಲೇ ಕೂಡ ಭಾಷೆ ಮೇಲೆ ಹಿಡಿತ ಕೂಡ ನಾವು ಕಳ್ಕೊತಾ ಇದ್ದೀವಿ. ನಾವು ಕನ್ನಡ ಭಾಷೆಯಿಂದ ತುಂಬಷ್ಟು ಕಡಿಮೆ ಆಗಿದೆ. ಇವತ್ತೇನು ಜಿಲ್ಲೆ ಹೆಡ್ ಕ್ವಾರ್ಟರ್ ಕರ್ನಾಟಕಕ್ಕೆ ಒಂದು ದೊಡ್ಡ ಹೆಡ್ ಕ್ವಾರ್ಟರ್ ಅಂತೇಳಿ ಇದ್ದದಕ್ಕೆ ಯಾರು ಕೂಡ ಆಂಧ್ರದವರು ಈ ಕಡೆ ವಲಸೆ ಬರುವಂಥದ್ದಾಗಿರ್ಬೋದು, ಆಂಧ್ರದವರು ಇನ್ಫ್ಲುಯೆನ್ಸ್ ಆಗಿರ್ಬೋದು, ಈ ಕಡೆ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ನಾನು ಸರ್ಕಾರದವರಿಗೆ ನಾನು ಮನವಿ ಮಾಡ್ತೀನಿ, ಮಾನ್ಯ ಮಂತ್ರಿಗಳಿಗೆ ಮನವಿ ಮಾಡ್ತೀನಿ, ಮಾನ್ಯ ಜಿಲ್ಲಾ ಮಂತ್ರಿಗಳು ಆನಂದ್ ಸಿಂಗ್ ಅವರು ಕೂಡ ನನ್ನ ಕಳಕಳಿಯ ಪ್ರಾರ್ಥನೆ ಮಾಡ್ತೀನಿ ತಮಗೆ. ತಾವು ಇವತ್ತು ಗೆದ್ದಿರ್ಬೋದು, ತಾವು ಜಿಲ್ಲೆಯನ್ನು ಮಾಡಿಕೊಂಡು ತಮ್ಮ ಮಾತನ್ನು ಉಳಿಸ್ಕೊಂಡಿರ್ಬೋದು. ಆ ಭಾಗದ ಪಶ್ಚಿಮ ಘಟ್ಟಕ್ಕೆ ಜನಕ್ಕಿಂತ ಹೆಚ್ಚಾಗಿ ಹೊಸಪೇಟೆ ಜನಕ್ಕೆ ತಾವು ಮಾತು ಕೊಟ್ಟಂಗನೆ ಕೂಡ ಇವತ್ತು ತಾವು ಉಳಿಸ್ಕೊಂಡಿರ್ಬೋದು. ಆದರೆ ನಮ್ಮ ಕಣ್ಣಲ್ಲಿ ತಾವು ಸುಣ್ಣ ಮಾತ್ರ ಇಡಬೇಕು. ಯಾರು ಕೂಡ ಇಲ್ಲ, ಬೇಕಾದ್ರೆ ನಾವು ಬಳ್ಳಾರಿ ಜಿಲ್ಲೆ ಒಡೆಯೋದು ಬೇಡ ಅಂತೇಳಿ ನಮ್ಮ ತಾಲೂಕಿನ ಜನರ ಹೋರಾಟ ಅವ್ರ ಪರವಾಗಿ ನಿಲ್ಲುವಂಥ ಇದಾಗುತ್ತೆ. ನನ್ನ ಸರ್ಕಾರಗಳು ಮುಖ್ಯ ಅಲ್ಲ, ಇನ್ನೊಂದು ಮುಖ್ಯ ಅಲ್ಲ, ಇನ್ನೊಬ್ಬರ ಹಿತಾಸಕ್ತಿ ಮುಖ್ಯ ಅಲ್ಲ. ಯಾರೋ ಒಬ್ಬರ ಕಾರಣಕ್ಕೆ ಇದು ಹೋಗುತ್ತಂದ್ರೆ ನಾವೆಲ್ಲರೂ ಕೂಡ ನಮ್ಮ ಭಾಗದ ಜನರು ಯಾರು ಕೂಡ ಒಪ್ಪೋದಿಲ್ಲ. ಇದನ್ನ ಶಾಸಕರ ಅಭಿಪ್ರಾಯ ತಗೋಬೇಕಿತ್ತು, ವಿರೋಧ ಪಕ್ಷದ ನಾಯಕರ ಅಭಿಪ್ರಾಯ ತಗೋಬೇಕಿತ್ತು, ಸರ್ವ ಪಕ್ಷಗಳ ಅಭಿಪ್ರಾಯ ತಗೋಬೇಕಾಗಿತ್ತು. ಯಾವುದೂ ಇಲ್ಲದೆ ಇವತ್ತು ತರಾತುರಿಯಲ್ಲಿ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ಜನ ತೀರ್ಮಾನ ಮಾಡ್ತಾರೆ. ಹಾಗಾಗಿ ನನ್ನ ಅಭಿಪ್ರಾಯ ಏನಂದರೆ, ಇವತ್ತು ನಾವು ವಿಜಯನಗರ ಜಿಲ್ಲೆನ ನಾವು ವಿರೋಧ ಮಾಡಲ್ಲ, ಆದರೆ ವಿಜಯನಗರ ಜಿಲ್ಲೆ ಅಂತ ಏನು ಘೋಷಣೆ ಮಾಡಿದ್ದಾರೆ ಅದು ಮಾಡಲಿ, ಅದು ನಾವು ಸ್ವಾಗತ ಮಾಡ್ತೀವಿ. ಅಂದರೆ ಕೇಂದ್ರ ಸ್ಥಾನ ಹಗರಿಬೊಮ್ಮನಹಳ್ಳಿಗೆ ಕೊಡಲಿ. ಯಾಕಂದರೆ ಭೌಗೋಳಿಕವಾಗಿ ನಾವು ಸೆಂಟ್ರಲ್ ಪ್ಲೇಸಲ್ಲಿ ಇದ್ದೀವಿ. ಜಿಲ್ಲಾ ಕೇಂದ್ರಕ್ಕೆ ಯಾವ್ದು ಎಲಿಜಿಬಲ್ ಆಗುತ್ತೆ ಆ ಒಂದು ತಾಲೂಕು ಕೇಂದ್ರನ ಆಯ್ಕೆ ಮಾಡ್ಕೋಬೇಕಲ್ಲ. ಇವತ್ತು ಯಾವುದೋ ಒಂದು ಉದ್ದೇಶಕ್ಕೆ ಈ ರೀತಿಯಾದ ತೀರ್ಮಾನ ತಗೊಂಡ್ರೆ ಇವತ್ತು ಈ ಭಾಗದ ಪಶ್ಚಿಮ ಭಾಗದ ಜನರಿಗೆ ಅನ್ಯಾಯ ಆಗಿದೆ. ವಿಜಯನಗರ ಜಿಲ್ಲೆಯಾಗಿ ಏರ್ಪಾಡು ಮಾಡಬೇಕು ಅಂತ ಏನು ವಿಚಾರವನ್ನು ಇವತ್ತು BJP ನೇತೃತ್ವದ ರಾಜ್ಯ ಸರ್ಕಾರ ಅನೌಪಚಾರಿಕವಾಗಿ ತೀರ್ಮಾನ ಮಾಡಿದೆ. ಇಲ್ಲಿರುವಂಥ ಜನಸಮುದಾಯವಾಗಲಿ ಶಾಸಕರನ್ನಾಗಲಿ ಯಾರನ್ನೂ ಅಭಿಪ್ರಾಯವನ್ನು ಕೇಳಲಾರದೇ ಏಕಪಕ್ಷೀಯವಾಗಿ ತೀರ್ಮಾನ ಮಾಡಿದ್ದಾರೆ. ಒಂದು ಜಿಲ್ಲೆಯನ್ನು ವಿಭಜನೆ ಮಾಡಿ ಅದನ್ನು ಜನರ ಅಧಿಕಾರಕ್ಕೆ ವಿಕೇಂದ್ರೀಕರಣ ಮಾಡೋದ್ರಿಂದ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳುವಂಥ ಹೇಳಿಕೆ ಅತ್ಯಂತ ಆಶಾಸ್ಪದ. ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಕುರುಗೋಡು ಮತ್ತು ಕಂಪ್ಲಿ ತಾಲೂಕುಗಳು ಹೊಸದಾಗಿ ಆಗಿದ್ದಾವೆ, ಕೊಟ್ಟೂರು ತಾಲೂಕುಗಳು ಆಗಿದ್ದಾವೆ. ಆದರೆ ಇಲ್ಲಿವರೆಗೂ ಯಾವುದೇ ರೀತಿಯ ಅಭಿವೃದ್ಧಿ ಕಾಣಲಿಲ್ಲ. ಅಲ್ಲಿ ಇಲ್ಲಿವರೆಗೂ ಯಾವುದೇ ಇನ್ಫ್ರಾಸ್ಟ್ರಕ್ಚರ್ನ ಅಂದರೆ ಕಚೇರಿಗಳನ್ನು ಇವತ್ತು ಕಟ್ಟಡ ಕಟ್ಟಲಿಕ್ಕೆ ಸಾಧ್ಯ ಆಗಲಿಲ್ಲ. ಕೇವಲ ವಿಜಯನಗರ ಜಿಲ್ಲೆ ಅಂತ ಹೆಸರಿಟ್ಕೊಂಡು ಈ ಜಿಲ್ಲೆಯನ್ನು ಬೇಕಾದರೆ ಅಖಂಡ ಬಳ್ಳಾರಿ ಜಿಲ್ಲೆ ಆಗಿರುವಂಥದ್ದು ಸರಿಯಾದಂಥ ಒಂದು ತೀರ್ಮಾನ ಆಗುತ್ತಂತ. ಸಮಾಲೋಚನೆ ಮಾಡ್ತಾ ಇರುವಂಥದ್ದು ಯಾವುದೇ ಜನರ ಮೇಲೆ ಪರಿಣಾಮ ಆಗುವಂಥ ಒಂದು ನಿರ್ಧಾರ, ಜನರ ಅಭಿಪ್ರಾಯವಿಲ್ಲದೆ ಮಾಡುವಂಥದ್ದು ಒಂದು ಸರ್ಕಾರ, ಅದು ಜನಪರವಾದ ಸರ್ಕಾರ ಅಲ್ಲ ಅನ್ನುವಂಥದ್ದನ್ನು ಈ ಕರ್ನಾಟಕ ಸರ್ಕಾರ ಸಾಬೀತುಪಡಿಸಿದೆ. ಒಂದು ಗಡಿ ಜಿಲ್ಲೆ ಆಗಿರೋದ್ರಿಂದ ಯಾವಾಗಲೂ ಕೂಡ ಗಡಿ ಜಿಲ್ಲೆಯಲ್ಲಿ ಸ್ವಲ್ಪ ಗಟ್ಟಿಯಾದ ರಾಜ್ಯದ ಎಲ್ಲ ಚಟುವಟಿಕೆಗಳು ನಡಿಬೇಕಾದ್ರೆ ಒಂದು ಜಿಲ್ಲೆ ದೊಡ್ಡದಾಗಿರಬೇಕು ಅನ್ನುವಂಥ ಒಂದು ಪ್ರವೃತ್ತಿ ಎಲ್ಲ ಕಡೆನೂ ಇದೆ. ಈ ಪರಿಸ್ಥಿತಿಯಲ್ಲಿ ಕೇಂದ್ರದಿಂದ ನಮಗೆ ಬರಬೇಕಾದಂಥ GST ಹಣವನ್ನು ತರಕ್ಕಾಗದೇ ಇರುವಂಥ ಈ ಸರ್ಕಾರ ಈ ರೀತಿ ಬೇಕಾಬಿಟ್ಟು ಹಣವನ್ನು ಖರ್ಚು ಮಾಡ್ತಾ ಇರುವಂಥದ್ದು ದೊಡ್ಡ ದುರಂತ. ನಾವು ಜನರಲ್ಲಿ ಈ ಬರೀ ಹೋರಾಟ ಮಾಡೋದ್ರಿಂದ ಇದು ಸರಿ ಹೋಗೋದಿಲ್ಲ. ಅದಕ್ಕೆ ಇದು ಜನಾಂದೋಲನ ಆಗೋದ್ರ ಮೂಲಕ ಮಾತ್ರ ಇಂಥ ಕೆಟ್ಟ ನಿರ್ಧಾರಗಳು ಸರ್ಕಾರದಿಂದ ತಡೆಯೋದಕ್ಕೆ ನಮ್ಮಿಂದ ಸಾಧ್ಯ.
ವಿಜಯನಗರ ಜಿಲ್ಲೆಯ ಘೋಷಣೆ ಆಗಿದೆ, ಆದ್ರೆ ಈಗ ನಮಗೂ ಕೂಡ ಪ್ರತ್ಯೇಕ ಜಿಲ್ಲೆ ಬೇಕು ಅಂತ ಹೇಳಿ ಉತ್ತರ ಕನ್ನಡ ಮಂದಿ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಅವರ ಆಗ್ರಹ ಏನು, ಅವರ ಬೇಡಿಕೆ ಏನು, ಯಾರ್ಯಾರು ಹೇಳ್ತಾ ಇದ್ದಾರೆ, ಯಾವ ರೀತಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ? ಸ್ವಕ್ಷೇತ್ರ ಶಿರಸಿ ತಾಲೂಕನ್ನ ಹೊಸ ಜಿಲ್ಲೆ ಮಾಡಲು ಮನವಿಯನ್ನ ಮಾಡಿಕೊಂಡಿದ್ದು ಪ್ರಭಾವಿ ನಾಯಕ ಕಾಗೇರಿಯಿಂದ ಸರ್ಕಾರಕ್ಕೆ ಒತ್ತಡವನ್ನ ಹೇರಲಾಗಿದೆ. ಸ್ವಕ್ಷೇತ್ರ ಶಿರಸಿ ತಾಲೂಕನ್ನ ಹೊಸ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತ ಹೇಳಿ ಈಗ ಮತ್ತೊಂದು ಪ್ರತ್ಯೇಕ ಜಿಲ್ಲೆಯ ಕೂಗು ಕೇಳಿ ಬರ್ತಾ ಇದೆ. ಕಾಗೇರಿ ಕೂಗಿಗೆ ಆನಂದ್ ಅಸ್ನೋಟಿಕರ್ ಅವರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆ ಒಡೆದ್ರೆ ಸುಮ್ನಿರಲ್ಲ ಅಂತ ಹೇಳಿದ್ದಾರೆ ಹೋರಾಟಗಾರರು. ಸರ್ಕಾರಕ್ಕೆ ಹೋರಾಟಗಾರರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಮತ್ತೊಂದೆಡೆ ನಮಗೆ ಹೊಸ ಜಿಲ್ಲೆ ಬೇಕು, ಪ್ರತ್ಯೇಕ ಜಿಲ್ಲೆ ಬೇಕು ಅನ್ನುವಂತಹ ಆಗ್ರಹವೂ ಕೇಳಿ ಬರ್ತಾ ಇದೆ. ಶಿರ್ಸಿ ಒಂದು ಜಿಲ್ಲೆಯನ್ನಾಗಿ ಮಾಡಬೇಕು, ಇನ್ನೊಂದು ಕಾರವಾರ ಜಿಲ್ಲೆಯನ್ನಾಗಿ ಮುಂದುವರಿಸಬೇಕು ಅನ್ನುವಂಥ ಕೂಗುಗಳು ದಿನದಿಂದ ದಿನಕ್ಕೆ ಬಲಗೊಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸರ್ಕಾರ ಈ ಎಲ್ಲ ಜನಾಭಿಪ್ರಾಯವನ್ನು ಆಧರಿಸಿ ಸೂಕ್ತ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ. ಆಡಳಿತದ ದೃಷ್ಟಿಯಿಂದ ನಮ್ಮ ಜಿಲ್ಲೆಗಳು ಚಿಕ್ಕದಾದರೂ ಒಳ್ಳೆಯದು ಅಂತ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲವೂ ಅಭಿಪ್ರಾಯಪಟ್ಟಿದೆ. ಆ ಹಿನ್ನೆಲೆಯಲ್ಲೇ ಉಡುಪಿ ಇರ್ಬೋದು, ಹಾವೇರಿ ಇರ್ಬೋದು, ಗದಗ ಇರ್ಬೋದು, ಕೊಪ್ಪಳ, ಯಾದಗಿರಿ, ಇನ್ನೂ ಅನೇಕ ಜಿಲ್ಲೆಗಳು ಸಹ, ನಮ್ಮ ಜಿಲ್ಲೆಯು ಬಹಳ ದೊಡ್ಡ ಜಿಲ್ಲೆ ಇದೆ, ಭೌಗೋಳಿಕವಾಗಿ ಬಹಳ ದೊಡ್ಡದಿದೆ. ಆ ಹಿನ್ನೆಲೆಯಲ್ಲಿ ಜನಾಭಿಪ್ರಾಯದ ಆಧಾರದ ಮೇಲೆ ಬರೋ ದಿನಗಳಲ್ಲಿ ಸರ್ಕಾರಗಳು ನಿರ್ಣಯ ತೆಗೆದುಕೊಳ್ಳುತ್ತವೆ. ಅಭಿವೃದ್ಧಿ ದೃಷ್ಟಿಯಿಂದ ಹಲವಾರು ವರ್ಷಗಳಿಂದ ನಮ್ಮ ಶಿರ್ಸಿ ಭಾಗದ ನನ್ನ ಬಂಧುಗಳು, ಸ್ನೇಹಿತರುಗಳು ಹೋರಾಟ ಮಾಡ್ತಾ ಬಂದಿದ್ದಾರೆ. ಶಿರ್ಸಿ ಒಂದು ಪ್ರತ್ಯೇಕ ಜಿಲ್ಲೆ ಆಗಬೇಕು, ಕರಾವಳಿ ಭಾಗದಲ್ಲಿ ಒಂದು ಜಿಲ್ಲೆ ಆದರೆ ಘಟ್ಟದ ಮೇಲಿರುವಂಥ 3 ಕ್ಷೇತ್ರಗಳು ಸೇರಿ ಒಂದು ಜಿಲ್ಲೆ ಆಗಬೇಕಂತ ಕೂಗಿದೆ. ಅದಕ್ಕೆ ನನ್ನ ಸಂಪೂರ್ಣವಾದ ಸಮ್ಮತಿದೆ ಮತ್ತು ಸಹಕಾರ ಇದೆ. ಶಿರ್ಸಿ ಜಿಲ್ಲೆ ಆಗಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಬಿಡೋದಿಲ್ಲ. ಇವತ್ತು ಜಿಲ್ಲೆಯ ಒಂದು ಸಂಬಂಧ ಇವತ್ತು ಘಟ್ಟದ ಮೇಲಿರ್ಬೋದು, ಘಟ್ಟದ ಕೆಳಗಿರ್ಬೋದು, ಬಹಳ ಒಂದು ಉತ್ತಮವಾದ ಸಂಬಂಧ ಇದೆ. ಜಿಲ್ಲೆಯನ್ನು ಅಭಿವೃದ್ಧಿ ಮಾಡುವ ವಿಚಾರದಲ್ಲಿ ಅವರೇನಾದರೂ ಇಬ್ಬಾಗ ಮಾಡಿದ್ದಾರೆ ಅಂತಂದರೆ ದಡ್ಡತನ. ಅಭಿವೃದ್ಧಿ ಮಾಡೋದಾದರೆ ಅಭಿವೃದ್ಧಿ ವಿಚಾರಕ್ಕೆ ಅವರು ಹೋರಾಟಕ್ಕೆ ಬರಲಿ. ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಆ ಹೋರಾಟದ ಸಮಿತಿಯೊಂದಿಗೆ ಇರ್ತೇವೆ, ಬೆಂಬಲ ನೀಡ್ತೇವೆ. ಅದು ನಾವಂತೂ ಯಾವುದೇ ಕಾರಣಕ್ಕೂ ಜಿಲ್ಲಾ ಇಬ್ಬಾಗ ಆಗ್ಲಿಕ್ಕೆ ಬಿಡೋದಿಲ್ಲ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದರ್ಶನ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ದರ್ಶನ್, ಈಗ ಒಂದ್ ಕಡೆ ಸಾಕಷ್ಟು ಶಾಸಕರುಗಳ ಅಭಿಪ್ರಾಯ ಏನಪ್ಪಾ ಅಂದ್ರೆ ಈ ಭಾಗ ಆಗ್ಬೇಕು, ಪ್ರತ್ಯೇಕ ಜಿಲ್ಲೆ ಆಗ್ಬೇಕು ಅಭಿವೃದ್ಧಿಗೋಸ್ಕರ ಅಂತ, ಆದ್ರೆ ಹೋರಾಟಗಾರರು ಮಾತ್ರ ಬೇಡ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿಯಂತಹ ಜನಾಭಿಪ್ರಾಯ ಅಲ್ಲಿ ಕೇಳಿ ಬರ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ನಮಿತಾ, ಏನು ಈಗಾಗಲೇ ವಿಜಯನಗರ ಜಿಲ್ಲೆ ಘೋಷಣೆ ಆದಂತ ಬೆನ್ನಲ್ಲೇ ಈಗ ಉತ್ತರ ಕನ್ನಡ ಜಿಲ್ಲೆ ಇಬ್ಬಾಗಿಸಿ ಶಿರ್ಸಿಯನ್ನ ಪ್ರತ್ಯೇಕ ಜಿಲ್ಲೆಯನ್ನಾಗಿಸಬೇಕು ಎನ್ನುವಂತ ಕೂಗು ಈಗ ಬಲವಾಗಿ ಕೇಳಿ ಬರುತ್ತಿರತಕ್ಕಂಥದ್ದು. ಈ ಕೂಗು ಕಳೆದ 16 ವರ್ಷದಿಂದ ಕೇಳಿ ಬರುತ್ತಿದೆ, ಆದ್ರೆ ಇತ್ತೀಚೆಗೆ ಅದು ತಣ್ಣಗಾಗಿತ್ತು. ಆದ್ರೆ ಈಗ ವಿಜಯನಗರ ಘೋಷಣೆ ಆಗ್ತಿದ್ದಂತೆ ಈ ಕೂಗಿಗೆ ರೆಕ್ಕೆ ಪುಕ್ಕ ಬಂದು ಕುಂತ್ಕೊಂಡಿರತಕ್ಕಂಥದ್ದು. ಆದ್ರೆ ಈಗ ಮಲೆನಾಡಿಗರು ಮಾತ್ರ, ಅಂದ್ರೆ ಶಿರ್ಸಿಗರು ಮಾತ್ರ ಇದನ್ನ ಜಿಲ್ಲೆ ಇಬ್ಬಾಗಿಸಿ ಶಿರ್ಸಿ ಜಿಲ್ಲೆಯನ್ನಾಗಿ ಪ್ರತ್ಯೇಕಿಸಬೇಕು ಎನ್ನುವಂತ ಇದ್ದಾರೆ. ಮತ್ತೆ ಇದಕ್ಕೆ ಪುಷ್ಟೀಕರಿಸುವಂತೆ ಇಲ್ಲಿನ ಮಾಜಿ ಸಚಿವರಾದಂತ ಆನಂದ್ ಅಸ್ನೋಟಿಕರ್ ಅವರು ಅಂತಿದ್ದಾರೆ. ಅದೇ ರೀತಿ ಶಿರ್ಸಿಯ ಶಾಸಕರು ಆಗಿರತಕ್ಕಂತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಅಂತಿದ್ದಾರೆ. ಆದ್ರೆ ಕರಾವಳಿಗರು ಮಾತ್ರ ಉತ್ತರ ಕನ್ನಡ ಜಿಲ್ಲೆ ಅಖಂಡವಾಗಿರಬೇಕು, ಯಾವುದೇ ಕಾರಣಕ್ಕೂ ಇಬ್ಬಾಗ ಮಾಡಬಾರದು ಎನ್ನುವಂತ ಒಂದು ಮಾತನ್ನ ಹೇಳ್ತಿದ್ದಾರೆ. ಅದಕ್ಕೆ ಕನ್ನಡ ಪರ ಸಂಘಟನೆಗಳು ಕೂಡ ದನಿಗೂಡಿಸಿರತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಉತ್ತರ ಕನ್ನಡ ಜಿಲ್ಲೆಯನ್ನ ಇಬ್ಬಾಗಿಸಲು ಬಿಡಲ್ಲ, ಉತ್ತರ ಕನ್ನಡ ಜಿಲ್ಲೆ ಅಖಂಡವಾಗಿರ್ಬೇಕು ಎನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಆದ್ರೆ ಕೆಲವೊಂದು ರಾಜಕಾರಣಿಗಳು ಮಾತ್ರ ಇದನ್ನ ಇಬ್ಬಾಗಿಸಬೇಕು, ಶಿರ್ಸಿಯನ್ನ ಪ್ರತ್ಯೇಕವಾಗಿ ಜಿಲ್ಲೆಯನ್ನ ಆಗಿಸಬೇಕು ಎನ್ನುವಂತ ಒಂದು ಮಾತನ್ನ ಹೇಳ್ತಿರತಕ್ಕಂಥದ್ದು. ನಮಿತಾ, ಅಂದ್ರೆ ರಾಜಕಾರಣ ಇದರಲ್ಲಿ ಸುಳಿದಿದೆ ಅಂತ ಆಯ್ತು ಹಾಗಾದ್ರೆ? ಖಂಡಿತವಾಗ್ಲೂ ರಾಜಕಾರಣ ಇಲ್ಲಿ ಸುಳಿದಿರತಕ್ಕಂಥದ್ದು. ಅದೇ ರೀತಿ ಶಿರ್ಸಿಯ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಜೊತೆಗೆ ಶಿರ್ಸಿಯ ಕೆಲವೊಂದು ಅಭಿವೃದ್ಧಿ ಚಿಂತಕರು ಸಹ ಇದರಲ್ಲಿ ಕೈ ಜೋಡಿಸಿರತಕ್ಕಂಥದ್ದು. ಈ ಹಿಂದೆಯೂ ಸಹ ಈ ಹೋರಾಟವನ್ನ ಮಾಡಿದ್ರು, ಶಿರ್ಸಿಯನ್ನ ಪ್ರತ್ಯೇಕವಾಗಿ ಜಿಲ್ಲೆ ಮಾಡಬೇಕು ಎನ್ನುವಂಥದ್ದು. ಅಭಿವೃದ್ಧಿಯನ್ನ ಮುಂದಿಟ್ಟು ಈ ಹೋರಾಟವನ್ನ ಮಾಡ್ತಿದ್ದಾರೆ. ಆದ್ರೆ ಕರಾವಳಿಗರು ಮಾತ್ರ ಇದಕ್ಕೆ ಸೊಪ್ಪನ್ನ ಹಾಕ್ತಾ ಇಲ್ಲ. ನಮಿತಾ, ಓಕೆ, ಥ್ಯಾಂಕ್ ಯು ದರ್ಶನ್ ಡೀಟೇಲ್ಸ್ಗೆ. ವಿಜಯನಗರವನ್ನ ಯಾವಾಗ ಜಿಲ್ಲೆಯನ್ನಾಗಿ ಘೋಷಣೆ ಮಾಡ್ತೋ, ಸಂಪುಟದಲ್ಲಿ ಒಪ್ಪಿಗೆ ಸಿಕ್ತೋ, ಆ ಒಂದು ಘೋಷಣೆಯ ಬೆನ್ನಲ್ಲೇ ಈಗ ಅನೇಕ ಕಡೆ ನಮ್ಮ ಜಿಲ್ಲೆಯನ್ನ ಕೂಡ ಅಥವಾ ನಮ್ಮ ತಾಲೂಕನ್ನು ಕೂಡ ಅಲ್ಲಿ
ಜಿಲ್ಲೆಯನ್ನಾಗಿ ಮಾಡಬೇಕು, ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡಬೇಕು ಅಭಿವೃದ್ಧಿ ದೃಷ್ಟಿಯಿಂದ ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ. ಅದೇ ರೀತಿಯಾಗಿ ಉತ್ತರ ಕನ್ನಡ ಕೂಡ ಈಗ ಶಿರಸಿಯನ್ನ ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತ ಹೇಳಿ ಶಾಸಕರುಗಳು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆಗಿರ್ಬೋದು, ಆನಂದ್ ಅಸ್ನೋಟಿಕರ್ ಅವರು ಕೂಡ ಈಗ ಈ ರೀತಿಯ ಒತ್ತಡವನ್ನ ಮಾಡ್ತಾ ಇದ್ದಾರೆ. ಹಲವು ವರ್ಷಗಳಿಂದಲೂ ಕೂಡ ಈ ಒಂದು ಆಗ್ರಹ ಕೇಳಿ ಬರ್ತಾ ಇದೆ. ಹಾಗಾಗಿ ಅಭಿವೃದ್ಧಿಯ ದೃಷ್ಟಿಯಿಂದ ಮಾಡಬೇಕು ಅಂತ ಹೇಳಿ, ಆದ್ರೆ ಅದಕ್ಕೆ ಹೋರಾಟಗಾರರಾಗಿರಬಹುದು ಅಥವಾ ಜನರು ಮಾತ್ರ ಯಾವುದೇ ರೀತಿಯಲ್ಲೂ ಉತ್ತರ ಕನ್ನಡ ಜಿಲ್ಲೆಯನ್ನ ಇಬ್ಬಾಗ ಮಾಡೋದು ಬೇಡ, ಶಿರಸಿಯನ್ನ ಮತ್ತೆ ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ರಾಜಕಾರಣಿಗಳು ಮಾತ್ರ ಈ ವಿಚಾರವನ್ನ ಹೇಳ್ತಾ ಇದ್ದಾರೋ, ಜನರಿಗೂ ಕೂಡ ಬೇಕಾಗಿದೆಯೋ ಕಾದು ನೋಡಬೇಕು. ಜೈ ಹಿಂದ್ ಸನ್ಮಾನ ಕಾರ್ಯಕ್ರಮದಲ್ಲಿ ನಮ್ಮ ವೀರ ಯೋಧರ ಯಶೋಗಾಥೆಗಳನ್ನ ಜೊತೆಗೆ ಶೌರ್ಯದ ಸಾಹಸದ ಕಥೆಗಳನ್ನ ನಿಮ್ಮ ಮುಂದೆ ಇಡ್ತೀವಿ. ದೇಶ ಸೇವೆಯ ಕಿಚ್ಚು ಹೇಗೆ ಹುಟ್ಟಿಕೊಳ್ಳುತ್ತೆ ಅನ್ನೋದಕ್ಕೆ ಈ ವೀರ ಸೈನಿಕರೇ ಸಾಕ್ಷಿ. ವೀರಪ್ಪನ್ ವಿರುದ್ಧದ ಕಾರ್ಯಾಚರಣೆಗೆ ಬಂದಿದ್ದ ಅರೆಸೇನಾ ಪಡೆಯನ್ನ ನೋಡಿದ ಬಾಲಕ ಅಂದೇ ಸೇನೆ ಸೇರ್ಬೇಕು, ದೇಶ ಸೇವೆ ಮಾಡಲೇಬೇಕು ಅಂತ ನಿರ್ಧಾರ ಮಾಡೇ ಬಿಟ್ಟ. ಅಂದುಕೊಂಡಂತೆ ಸೇನೆ ಸೇರಿದ್ದಷ್ಟೇ ಅಲ್ಲ, ಉಗ್ರರ ಹುಟ್ಟಡಗಿಸಿ ಶೌರ್ಯ ಮೆರೆದು ಶೌರ್ಯ ಚಕ್ರ ಗೌರವಕ್ಕೂ ಪಾತ್ರರಾದ್ರು ಹೆಮ್ಮೆಯ ವೀರ ಯೋಧ ಲೂಯಿಸ್ ಪೆರಿಯಾ ನಾಯಕಂ. ಎಲ್ಲರೂ ಕೆಲಸ ಮಾಡ್ತಾರೆ ನಿಜ, ಆದ್ರೆ ಕೆಲವರು ಮಾತ್ರ ರೋಲ್ ಮಾಡೆಲ್ ಆಗ್ತಾರೆ. ಈ ಮಾತಿಗೆ ಪ್ರತ್ಯಕ್ಷ ಉದಾಹರಣೆ ಅಂದ್ರೆ ಲೂಯಿಸ್ ಪೆರಿಯಾ ನಾಯಕಂ. ಭಾರತೀಯ ಸೇನೆಯಲ್ಲಿರುವ ಇವರನ್ನ ಟೈಗರ್ ಅಂತ ಬಿರುದು ಕೊಟ್ಟು ಕರೀತಾರೆ. ಇದಕ್ಕೆ ಕಾರಣ ಲೂಯಿಸ್ ಅವರ ಶೌರ್ಯ ಪ್ರದರ್ಶನವೇ. ಮೂಲತಃ ಚಾಮರಾಜನಗರ ಜಿಲ್ಲೆಯ ಸಂದನ್ಪಾಳ್ಯ ಗ್ರಾಮದವರಾದ ಲೂಯಿಸ್ ಚಿಕ್ಕಂದಿನಿಂದ ಸೇನಾಪಡೆಯನ್ನ ಹತ್ತಿರದಿಂದಲೇ ನೋಡುತ್ತಾ ಬೆಳೆದವರು. ವೀರಪ್ಪನಿದ್ದಂತಹ ಕಾಡಿಗೆ ಇವರ ಗ್ರಾಮ ಹತ್ತಿರವಾಗಿದ್ದರಿಂದ ತಂಡೋಪತಂಡವಾಗಿ ಅರೆ ಸೇನಾಪಡೆ ದಿನಂಪ್ರತಿ ಭೇಟಿ ನೀಡುತ್ತಿತ್ತು. ಪ್ರತಿದಿನ ಸೈನಿಕರನ್ನ ನೋಡುತ್ತಿದ್ದ ಲೂಯಿಸ್ ತಾನೂ ಕೂಡ ಸೇನೆಗೆ ಸೇರಬೇಕು ಅಂತ ಆಗಲೇ ನಿರ್ಧರಿಸಿಬಿಟ್ರು. ಬಾಲ್ಯದ ಕನಸನ್ನ ನನಸು ಮಾಡಿಕೊಂಡ ಲೂಯಿಸ್ ಅಂದುಕೊಂಡಂತೆ ಸೇನೆ ಸೇರಿದ್ದರು. 1996ರ ಡಿಸೆಂಬರ್ನಲ್ಲಿ ಜಮ್ಮು ಕಾಶ್ಮೀರಕ್ಕೆ ಹೊರಟ ಲೂಯಿಸ್ ಮೊದಲ ದಿನವೇ ಅಗ್ನಿ ಪರೀಕ್ಷೆ ಎದುರಿಸಿದ್ರು. ಕರ್ನಾಟಕದಿಂದ ಆಯ್ಕೆಯಾಗಿದ್ದ 59 ಮಂದಿ ಜೊತೆ ಮಿಲಿಟರಿ ವಾಹನದಲ್ಲಿ ಹೋಗುವಾಗಲೇ ಉಗ್ರರಿಂದ ಫೈರಿಂಗ್ ಆರಂಭವಾಗಿತ್ತು. ಇನ್ನು ಸೇನೆಯ ಅ-ಆ-ಇ-ಈ ತಿಳಿಯದ ಲೂಯಿಸ್ಗೆ ಏನು ಮಾಡಬೇಕೆಂದು ತಿಳಿಯದಿದ್ರು ಆ ತಂಡದ ಜೊತೆ ರಾತ್ರಿ ಅಲ್ಲೇ ಉಳಿದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು. ದೇಶ ಸೇವೆ ಮಾಡಬೇಕು, ದೇಶ ಸೇವೆ ಮಾಡಿದ್ರೆ ನಮಗೊಂದು ಇದು ಮಿಲಿಟ್ರಿಗೆ ಇದೊಂದು ಚಾನ್ಸ್ ಸಿಗ್ತದೆ ಬಟ್ಟ ಹಾಕ್ಲಿಕ್ಕೆ ಅಂತ. ಚಿಕ್ಕ ವಯಸ್ಸಲ್ಲಿರುವಾಗಲೇ ನಮ್ಮ 1991ರಲ್ಲಿ ವೀರಪ್ಪನ್ ಗಲಾಟೆಯಲ್ಲಿ STF ಪೊಲೀಸರು ಬರ್ತಾಯಿದ್ರು. ಅವ್ರು ನೋಡಿದ್ರೆ ಅವ್ರ ಟರ್ನ್ಔಟು, ಅವ್ರ ಡ್ರೆಸ್ ಕಟ್ಟಿಂಗ್ ನೋಡುವಾಗಲೇ ನನಗೆ ತುಂಬ ಖುಷಿ ಆಗ್ಬಿಡ್ತು. ಆವಾಗ ನಾನು 6th. ಅವ್ರು ನಮ್ಮ ಮನೆ ಕಡೆ ಬರ್ತಾರೆ ಹೋಗ್ತಾರೆ ರನ್ನಿಂಗ್ ಮಾಡುವಲ್ಲ, ಅವ್ರ ಡ್ರೆಸ್ ನೋಡ್ಬಿಟ್ಟು ನನಗೆ ತುಂಬ ಖುಷಿ ಆಗ್ಬಿಡ್ತು. ನಾನು ಹೆಂಗಾದ್ರು ದೇಶ ಸೇವೆ ಮಾಡೋಕ್ಕೆ ಹೋಗಬೇಕು, ಮಿಲಿಟ್ರಿಗೆ ನಾನು ಸೇರಲೇಬೇಕು ಅನ್ನೋ ಒಂದು ಆಸೆ ತುಂಬ ನನ್ನ ಛಲ ಇತ್ತು. ಇದಾದ ನಂತರ ಪ್ರಮುಖ ಉಗ್ರ ನೆಲೆಗಳ ಮೇಲೆ ದಾಳಿ, ಬಾರ್ಡರ್ ಗಸ್ತು ಹೀಗೆ ಹಲವು ವಿಭಾಗದಲ್ಲಿ ಕೆಲಸ ಮಾಡಿದ್ದ ಲೂಯಿಸ್ 2008ರ ಡಿಸೆಂಬರ್ 18ರಲ್ಲಿ ಕಾಶ್ಮೀರದ ಡೋಡಾದಲ್ಲಿ ರೋಚಕ ಕಾರ್ಯಾಚರಣೆಯಲ್ಲಿ ಭಾಗಿಯಾದರು. ಚಹಾ ಕುಡಿಯಲು ಹೋಗಿದ್ದ ಲೂಯಿಸ್ ಟೀಮ್ ಮೇಲೆ 3 ಉಗ್ರರು ಏಕಾಏಕಿ ಗುಂಡಿನ ದಾಳಿ ಮಾಡಿದ್ರು. ಈ ವೇಳೆ ಕಿಂಚಿತ್ತು ಭಯ ಬೀಳದೆ ತಿರುಗಿ ಬಿದ್ದ ಲೂಯಿಸ್ ಟೀಮ್ 3 ದಾರಿ ತೋರಿಸ್ತಾ ಇದ್ದೀರಾ, ಆ ದಾರಿಯಲ್ಲಿ ಈ ಥರ ಒಂದು ಅಟ್ಯಾಕ್ ನಡೀತದೆ. ಇದು ನನಗೆ ಒಂದು ವಿಲ್ ಪವರ್ಗೆ ನೀವು ಕೊಡ್ತೀರಾ. ನಾನು ಭಯ ಪಡಲ್ಲ, ನಾನು ದೇಶ ಸೇವೆ ಮಾಡ್ಲಿಕ್ಕೆ ಬಂದಿದ್ದೀನಿ. ಯಾವಾಗ ನಾನು ಹೆಜ್ಜೆ ಮುಂದೆ ಹಿಡಿದ್ರೆ ಹಿಂದೆ ಇಡಲ್ಲ ಅಂತ. ನಾನು ಆವಾಗಲೇ 97 ಜನವರಿಯಲ್ಲಿ ಸರ್ ನನಗೆ ಆ ಒಂದು ಇದು ಆ ಶಬ್ದ ಇನ್ನೂ ಕಿವಿಲಿದೆ. ಟಪ 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 ಅಂತ ಬಸ್ ಹೊಡಿತಾ ಇದೆ ಸರ್. ಹಳ್ಳದಲ್ಲಿ ಮೇಲೆ ಅವ್ರು ಹೊಡಿತಾ ಇದ್ರೆ ನಾನು ಹಳ್ಳದಿಂದ ಕೆಳಗೆ ನಮ್ಮ ಬಸ್ ಹೋಗ್ತಾ ಇದೆ. ಹಂಗೆ ಬಸ್ ಸ್ಟಾಪ್ ಆಯಿತು. ಅಲ್ಲೇ ಕ್ಯಾಂಪ್ ಹಾಕಿ ಅಲ್ಲೇ ಮಾಡ್ಕೊಂಡಿದ್ವಿ, ಅಲ್ಲಿ ಡ್ಯೂಟಿ. ಪಾಕಿಸ್ತಾನದ ಸಮೀಪದಲ್ಲೇ ಉಗ್ರರನ್ನ ಹೊಡೆದುರುಳಿಸಿದ್ದಕ್ಕಾಗಿ ಲೂಯಿಸ್ ಪೆರಿಯಾ ನಾಯಕಂ 2008ನೇ ಸಾಲಿನ ಶೌರ್ಯ ಚಕ್ರ ಪ್ರಶಸ್ತಿ ಪಡೆದರು. ಇದೇ ತಂಡದಲ್ಲಿ ಕೆಲಸ ಮಾಡಿದ್ದ ಯೋಧ ವಿಜಯ್ರಿಗೆ ಸೇನಾ ಮೆಡಲ್ ಸಹ ದೊರಕಿತ್ತು. ಹಂಗೆ ನೀರು ಬಂದು ಸರ್, ನಮ್ಮೂರಲ್ಲಿ ಮೊಟ್ಟ ಮೊದಲಾಗಿ 95 ಮಿಲಿಟ್ರಿಗೆ ಹೋಗಿದ್ದು ನಾವು ಒಬ್ಬನೇ. ಆದರೆ ಶೌರ್ಯ ಚಕ್ರ ಅವಾರ್ಡ್ ಕೇಳಿದೆ. ಶೌರ್ಯ ಒಂದು ಇದರಲ್ಲೇ ತುಂಬ ಥ್ರಿಲ್ ಇದೆ ಸರ್. ಶೌರ್ಯ ಚಕ್ರ ಪ್ರಶಸ್ತಿ ಅಂದರೆ ನನಗೆ ಹಂಗೆ ಮಂಡಿಗೆಲಾಗ್ಬಿಟ್ಟು ನನ್ನ ಕಣ್ಣಲ್ಲಿ ನೀರು ಬರ್ತದೆ, ಖುಷಿ ನೀರು ಬಂದು ಸರ್ ನನಗೆ ಬ್ಲೆಸ್ಸಿಂಗ್ ಮಾಡಿ ಅಂದರು. ಯಾಕೆ ಅಂತ ಹೇಳಿದ್ರು, ಸರ್ ನಮ್ಮ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಗಂಜಿಗೆ ಉಪ್ಪಿಲ್ಲ ಕಾಲ ನಾನು ಬೆಳೆದಿದ್ದು.
ಇವತ್ತು ನನ್ನ ಶೌರ್ಯಚಕ್ರ ಅವಾರ್ಡು, ರಾಷ್ಟ್ರಪತಿ ಅವಾರ್ಡು, ಇಡೀ ನಮ್ಮ ಭಾರತದ ದೊಡ್ಡ ಪ್ರೆಸಿಡೆಂಟು ರಾಷ್ಟ್ರಪತಿ ಅವರ ಕೈಲಿ ನಾನು ಅವಾರ್ಡ್ ತೆಗೆದಿದ್ದೀನಿ ಅಂದರೆ ಶೌರ್ಯಚಕ್ರ ಅವಾರ್ಡ್ ಅಂದರೆ ಅದಕ್ಕಿಂತ ಖುಷಿ ನನಗೆ ಬೇರೆ ಯಾವುದಿಲ್ಲ ಸರ್. 2009 ಆಗಸ್ಟ್ನಲ್ಲಿ ಲೂಯಿಸ್ರನ್ನ ಭಾರತೀಯ ಸೇನೆ ಶಾಂತಿ ಸೇನಾ ಕಾರ್ಯಕ್ರಮಕ್ಕಾಗಿ ಇಸ್ರೇಲ್ನ ಲೆಬನಾನ್ ಪ್ರಾಂತ್ಯಕ್ಕೆ ಕಳುಹಿಸಿತ್ತು. ಭಾರತದಿಂದ 1800 ಮಂದಿ ಸೈನಿಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. 2009 ಆಗಸ್ಟ್ 15ರಂದು ರಾಷ್ಟ್ರಪತಿಗಳಿಂದ ಶೌರ್ಯ ಚಕ್ರ ಪಡೆದುಕೊಳ್ಳುವ ಅವಕಾಶ ಲೂಯಿಸ್ ಕೈ ತಪ್ಪಲಿತ್ತು. ಆದರೆ ಹಿರಿಯ ಅಧಿಕಾರಿಗಳ ಮನವೊಲಿಸಿದ ಲೂಯಿಸ್ ವಿಶೇಷ ವಿಮಾನದಲ್ಲಿ ಭಾರತಕ್ಕೆ ಬಂದು ಶೌರ್ಯ ಚಕ್ರ ಸ್ವೀಕರಿಸಿದ್ರು. ಶೌರ್ಯ ಚಕ್ರ ಪಡೆಯಲು ನಡೆಸಿದ ಹೋರಾಟದ ಜೊತೆ ಅದನ್ನು ಸ್ವೀಕರಿಸಲು ಸೃಷ್ಟಿಯಾದ ಸನ್ನಿವೇಶವು ಅಷ್ಟೇ ರೋಚಕ ಅಂತಾರೆ ಲೂಯಿಸ್. ಕೊಯ್ ಪ್ರಾಬ್ಲಮ್ ನೈ ಸರ್, ಆಪ್ಗೆ ಜವಾನ್ ಎಲ್ಲ ಚೆನ್ನಾಗಿದೆ ಸರ್. ನಾವು 8 ಜನ ಸೇಫ್ ಆಗಿದೆ. ಯಾವಾಗ ನಾವು ಗ್ರೂಪ್ 8 ಸರ್ ಸೇಫಾಗಿ ಏನು ಪ್ರಾಬ್ಲಮ್ ಅಂತಲ್ಲ. ಒಳಗೆ ಆಫೀಸ್ ಹೋಗ್ಬಿಟ್ಟು ನಾನು ಸೋಲ್ಡ್ ಮೇಲೆ ಕೈ ಹಾಕಿ ಹೀರೋ ಟೈಗರ್ ಶೌರ್ಯ ಚಕ್ರ ಅಂತ ನನ್ನ ಕಣ್ಣಲ್ಲಿ ಹಂಗೆ ನೀರು ಬಂದು ಸರ್. ಒಂದು ಅವಾರ್ಡ್ ಸಿಗಿದೆ ಸರ್, ಅದಕ್ಕಿಂತ ದೊಡ್ಡ ಏನು ಬೇಡ ಸರ್. ಥ್ಯಾಂಕ್ಸ್ ಅಂತ ಅವರು ಬ್ಲೆಸ್ಸಿಂಗ್ ಮಾಡೋ ಸರ್. ನಾನು ಅದು ತಗೊಂಡ ಮೇಲೆ ನಮ್ಮ ಫಸ್ಟ್ ನಮ್ಮ ತಂದೆ ತಾಯಿ ಕೂಡ ಹೇಳಿಲ್ಲ, ನಮ್ಮ ಚರ್ಚ್ ಫಾದರ್ಗೆ ಇನ್ಫಾರ್ಮ್ ಮಾಡೋದು ಸರ್. ಅದು ಅವ್ರಿಗೆ ಅದು ಗೊತ್ತಿಲ್ಲ. ನಮ್ಮ ತಂದೆ ತಾಯಿಗೆ ಅಷ್ಟೊಂದು ಈ ಶೌರ್ಯ ಚಕ್ರ ಅವಾರ್ಡ್ ಗೊತ್ತಿಲ್ಲ. ಅವ್ರು ನಮ್ಮ ಮಿಸ್ಸಸ್ಗೆ ಹೇಳ್ದೆ. ಬರೋಬ್ಬರಿ 25 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಪ್ರತಿಷ್ಠಿತ ಶೌರ್ಯ ಚಕ್ರ ಪಡೆದ ಲೂಯಿಸ್ ಪೆರಿಯಾ ನಾಯಗಂ ಸದ್ಯ ಮೈಸೂರಿನಲ್ಲಿ ನೆಲೆಸಿದ್ದಾರೆ. ಮೈಸೂರಿನ ಎನ್ಸಿಸಿ ಬೆಟಾಲಿಯನ್ನಲ್ಲಿ ಜೂನಿಯರ್ ಕಮಿಷನ್ ಆಫೀಸರ್ ಆಗಿರುವ ಲೂಯಿಸ್ ಎನ್ಸಿಸಿ ಮಕ್ಕಳಿಗೆ ಟ್ರೈನಿಂಗ್ ನೀಡುತ್ತಿದ್ದಾರೆ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ವೀರಯೋಧರ ಶೌರ್ಯದ ಸಾಹಸದ ಸುದ್ದಿಯಿಂದ ಹಿಡಿದು ಯಾವುದೇ ಸುದ್ದಿಗಳನ್ನ ಮಗಳ ನಿಶ್ಚಿತಾರ್ಥ ದಿನವೇ ಶಾಕ್. ಡಿಕೆಶಿಗೆ ಸಿಬಿಐ ಸಮನ್ಸ್, ವಿಚಾರಣೆಯೋ ಬಂಧನವೋ? ನವೆಂಬರ್ 25 ಡಿ ಡೇ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಸಿಬಿಐ ಮತ್ತೆ ಶಾಕ್ ಕೊಟ್ಟಿದೆ. ಅಕ್ಟೋಬರ್ 5ರಂದು ಡಿಕೆಶಿ ನಿವಾಸದ ಮೇಲೆ ಸಿಬಿಐ ದಾಳಿ ಮಾಡಿದ್ದ ಪ್ರಕರಣದಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಡಿಕೆಶಿಗೆ ಸಿಬಿಐ ಸಮನ್ಸ್ ಕೊಟ್ಟಿದೆ. ಇದೇ 23ಕ್ಕೆ ಹಾಜರಾಗಲು ಸಿಬಿಐ ಸಮನ್ಸ್ ಕೊಟ್ಟಿದೆ. ಆದರೆ ನಾನು ಉತ್ತರ ಕರ್ನಾಟಕ ಪ್ರವಾಸದಲ್ಲಿ ಇರುವ ಕಾರಣ 23ಕ್ಕೆ ಹಾಜರಾಗೋದಕ್ಕೆ ಸಾಧ್ಯವಿಲ್ಲ. ನವೆಂಬರ್ 25ರಂದು ಹಾಜರಾಗೋದಾಗಿ ತಿಳಿಸಿದ್ದೀನಿ. ಅದಕ್ಕೆ ಅಧಿಕಾರಿಗಳು ಕೂಡ ಸಮ್ಮತಿಸಿದ್ದಾರೆ ಅಂತ ಡಿಕೆಶಿ ತಿಳಿಸಿದ್ದಾರೆ. ಇನ್ನು ಅಕ್ಟೋಬರ್ 5ರಂದು ನಡೆದಿದ್ದ ಸಿಬಿಐ ದಾಳಿ ವೇಳೆ 57 ಲಕ್ಷ ನಗದು ಸೀಸ್ ಆಗಿತ್ತು. ಒಟ್ಟು 14 ಕಡೆ ದಾಳಿಯಾಗಿತ್ತು. ಹಣದ ಜೊತೆ ಒಂದಿಷ್ಟು ಆಸ್ತಿ ಪತ್ರಗಳನ್ನು ಸಿಬಿಐ ವಶಕ್ಕೆ ಪಡೆದಿತ್ತು ಎನ್ನಲಾಗಿದೆ. ಈ ಹಣ ಹಾಗೂ ದಾಖಲೆಗಳ ಆಧಾರದ ಮೇಲೆ ಪ್ರಶ್ನೆ ಮಾಡಲು ಸಮನ್ಸ್ ನೀಡಿದೆ. ತಮ್ಮ ಮನೆಗೆ ಬೆಂಕಿ ಇಟ್ಟ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಸಂಪತ್ ರಾಜ್ ಉಚ್ಚಾಟನೆಗೆ ಪತ್ರ ಬರೆದುಕೊಟ್ಟಿದ್ದಾರೆ. ಆದರೆ ಏಕಾಏಕಿ ಉಚ್ಚಾಟನೆ ಮಾಡೋದು ಕಷ್ಟ. ಶಿಸ್ತು ಸಮಿತಿ ಉಚ್ಚಾಟನೆ ಬಗ್ಗೆ ನಿರ್ಧಾರವನ್ನ ಮಾಡಲಿದೆ ಅಂತ ಡಿಕೆಶಿ ಹೇಳಿದ್ದಾರೆ. ಪೊಲೀಸರು ಒತ್ತಡದಿಂದಾಗಿ ಚಾರ್ಜ್ ಶೀಟ್ ಹಾಕಿರಬಹುದು. ಹೀಗಾಗಿ ಏಕಾಏಕಿ ಏನು ಮಾಡೋಕ್ಕಾಗಲ್ಲ. ಅಖಂಡಾಗೆ ನ್ಯಾಯ ದೊರಕಿಸಿಕೊಡ್ತೇವೆ ಅಂತ ಹೇಳಿರುವ ಡಿಕೆಶಿ ಸಂಪತ್ ರಾಜ್ ಉಚ್ಚಾಟನೆ ಬಗ್ಗೆ ಸ್ಪಷ್ಟವಾಗಿ ಏನನ್ನೂ ಹೇಳಲಿಲ್ಲ. ಬೆಂಗಳೂರಿನಲ್ಲಿ ನಡೀತಾ ಇರುವ ಬಿಟಿಎಸ್ 2020 ಸಮ್ಮಿಟ್ಗೆ ಇವತ್ತು ತೆರೆ ಬೀಳಲಿದೆ. 3ನೇ ದಿನ ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಾಗುತ್ತೆ. ಇವತ್ತು ಕೂಡ ಹಲವು ರೀತಿಯ ವಿಚಾರ ಮಂಡನೆ ಹಾಗೆಯೇ ಸಂವಾದ ಕಾರ್ಯಕ್ರಮ ನಡೆಯಲಿದೆ. ನಿನ್ನೆ ಒಟ್ಟು 8 ಒಡಂಬಡಿಕೆಗಳಿಗೆ ಕರ್ನಾಟಕ ಸಹಿ ಮಾಡಿದೆ. ಈ ಬಗ್ಗೆ ಬಿಟಿಎಸ್ 2020 ಸಮ್ಮಿಟ್ ಉಸ್ತುವಾರಿ ಡಿಸಿಎಂ ಅಶ್ವಥ್ ನಾರಾಯಣ್ ಮಾಹಿತಿ ಕೊಟ್ಟರು. ಪ್ರಧಾನಿ ಮೋದಿ ಅವರ ಕನಸುಗಳನ್ನ ಕರ್ನಾಟಕ ನನಸು ಮಾಡ್ತಾ ಇದೆ. ಅವರ ಕನಸು ಆತ್ಮನಿರ್ಭರ ಕಲ್ಪನೆಯೊಂದಿಗೆ ಕರ್ನಾಟಕವನ್ನ ನಿರ್ಮಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಬೆಂಗಳೂರು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮತ್ತಷ್ಟು ಪ್ರಭಾವಶಾಲಿಯಾಗಿ ಬೆಳೆಯಲಿದೆ ಅಂತ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ತಂತ್ರಜ್ಞಾನ ಕ್ಷೇತ್ರವೇ ಮುಂದಿನ ದಿನಗಳಲ್ಲಿ ತನ್ನ ಆಧಿಪತ್ಯವನ್ನು ಸಾಧಿಸಲಿದೆ. ಅದಕ್ಕೆ ಡಿಜಿಟಲ್ ಇಂಡಿಯಾ, ಡಿಜಿಟಲ್ ಎಕಾನಮಿ ಉಪಕ್ರಮಗಳು ಬಲ ತುಂಬುತ್ತಾ ಇವೆ. ಭವಿಷ್ಯದಲ್ಲಿ ತಂತ್ರಜ್ಞಾನವೇ ಆಡಳಿತ ನಡೆಸಲಿದೆ. ಆ ನಿಟ್ಟಿನಲ್ಲಿ ಕರ್ನಾಟಕವೂ ದಾಪುಗಾಲು ಇಡ್ತಾ ಇದೆ ಅಂತ ಅಶ್ವಥ್ ನಾರಾಯಣ್ ತಿಳಿಸಿದರು. ಇದು ಇವತ್ತು ಬಿಟಿಎಸ್ 2020 ಸಮ್ಮಿಟ್ಗೆ ತೆರೆ ಬೀಳಲಿದೆ.
ನಾವೆಲ್ಲರೂ ಆರೋಗ್ಯವಾಗಿರೋದಕ್ಕೆ ಹಾಲು ಬಹಳ ಮುಖ್ಯ. ದಿನನಿತ್ಯ 1 ಕಪ್ ಅಮೂಲ್ ಹಾಲು ಕುಡಿಯಿರಿ, ಆರೋಗ್ಯವಂತರಾಗಿ. आओ मनाए दूध क्रांति के जनक डॉक्टर वर्गीस कुरियन का जन्म दिवस. ಹೀಗೆ ಯಾವುದೇ ರೀತಿಯ ಪ್ರಮುಖ ಸುದ್ದಿಗಳ ಬಗ್ಗೆ ನೀವು ಮಾಹಿತಿಯನ್ನ ತಿಳ್ಕೋಬೇಕು ಅನ್ನೋದಾದ್ರೆ news18kannada.com ಗೆ ಲಾಗಿನ್ ಮಾಡಿದ್ರೆ ಎಲ್ಲಾ ಮಾಹಿತಿಗಳು ಕ್ಷಣ ಮಾತ್ರದಲ್ಲಿ ಲಭ್ಯವಾಗುತ್ತೆ. ಈಗ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಇನ್ನುಳಿದ ಸುದ್ದಿ. ವೀರ ಯೋಧರ ಶೌರ್ಯ ಸಾಹಸದ ಕಥೆಗಳನ್ನ ಕೇಳೋದು, ಅದರಿಂದ ಎಲ್ಲರೂ ಸ್ಫೂರ್ತಿಗೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ ಕೂಡ. ಎಲ್ಲಾ ಸೈನಿಕರನ್ನ ಸ್ಮರಿಸೋದು ಭಾರತೀಯರ ಜವಾಬ್ದಾರಿ. ಅಂತೆಯೇ ಗಣ್ಯರು, ನಟ ನಟಿಯರು ಕೂಡ ಸಲಾಂ ಅಂತಾರೆ. ಆ ಪೈಕಿ ನಟಿ ಶ್ರದ್ಧಾ ಶ್ರೀನಾಥ್ ಸೆಲ್ಯೂಟ್ ಹೇಳಿದ್ದು ಹೀಗೆ. ಹಾಯ್, ನಾನು ಶ್ರದ್ಧಾ ಶ್ರೀನಾಥ್. ನಮ್ಮ ಆರ್ಮಿಗೆ, ಇಡೀ ಆರ್ಗನೈಸೇಷನ್ಗೆ, ನಮ್ಮ ಡಿಫೆನ್ಸ್ ಫೋರ್ಸಸ್ಗೆ, ನನಗೆ ಈ ಎಲ್ಲ ಕಡೆ ಹೋದರೂ ಜನ ಹೇಳ್ತಾರೆ ಆರ್ಮಿ ಹುಡುಗಿ, ಆರ್ಮಿ ಮ್ಯಾನ್ ಹುಡುಗಿ, ಏನೋ ಮಗಳು ಅಂತ. ಸೊ ಆ ಒಂದು ವೆರೆವರ್ ಐ ಗೋ ಐ ವಾಂಟ್ ಟು ಮೇಕ್ ದಿ ಆರ್ಮಿ ಪ್ರೌಡ್ ಅಂತ ನನ್ನ ಆಸೆ. ಎಲ್ಲ ಆರ್ಮಿ ಮೆನ್ ಯಾರು ನನ್ನ ಸಿನಿಮಾ ನೋಡಿದ್ರೆ, ನಮ್ಮ ಅಪ್ಪನ ಫ್ರೆಂಡ್ಸ್ ಸಿನಿಮಾ ನೋಡಿದ್ರೆ ನಮ್ಮ ಕರ್ನಲ್ ಶ್ರೀನಾಥ್ ಮಗಳು ಅಂತ ಹೇಳ್ತಾರೆ. ಸೊ ಅದು ನನಗೆ ತುಂಬ ಹೆಮ್ಮೆ. ಆ್ಯಂಡ್ ನಾವು ಏನೇ ಮಾಡಿದ್ರೂ ಸಾಕಾಗಲ್ಲ, ನಾವು ಎಷ್ಟೇ ಮಾತಾಡಿದ್ರೂ ಸಾಕಾಗಲ್ಲ ಟು ಎಕ್ಸ್ಪ್ಲೇನ್ ನಮ್ಮ ಮನಸ್ಸಲ್ಲಿ ಎಷ್ಟಿದೆ ನಿಮ್ಮ ಪ್ರತಿ, ಎಷ್ಟು ಋಣ ಇದೆ. ಐ ಜಸ್ಟ್ ವಾಂಟ್ ಟು ಸೇ ಥ್ಯಾಂಕ್ ಯು. ಎಷ್ಟು ಸೆಲ್ಫ್ಲೆಸ್ ಆಗಿ ನೀವೆಲ್ಲ ನಿಮ್ಮ ಡ್ಯೂಟಿನ ಸರ್ವ್ ಮಾಡ್ತೀರಾ. ಆ್ಯಂಡ್ ನೀವಿಲ್ಲದೆ ಐ ಥಿಂಕ್ ವಿ ಆರ್ ನೋಬಡಿ, ವಿ ಆರ್ ನಥಿಂಗ್. ನಮಗೆ ನಮ್ಮ ಲೈಫ್, ನಮ್ಮ ಸೇಫ್ಟಿ, ನಮ್ಮ ಫ್ಯೂಚರ್ ಬಗ್ಗೆ ಕಾನ್ಫಿಡೆನ್ಸ್ ಇರಲ್ಲ. ಬಟ್ ನೀವಿದ್ದೀರಾ, ಹಾಗಾಗಿ ವಿ ಆರ್ ಹೂ ವಿ ಆರ್ ಟುಡೇ ಆಸ್ ಅ ನೇಷನ್. ಸೊ ಬಿಗ್ ಸಲ್ಯೂಟ್ ಆ್ಯಂಡ್ ಜೈ ಹಿಂದ್. ಥ್ಯಾಂಕ್ ಯು ಸೋ ಮಚ್. ಹುತಾತ್ಮರಾದ ವೀರ ಯೋಧರನ್ನ, ಹಾಗೇನೆ ಈಗ ನಮಗೋಸ್ಕರ, ನಮ್ಮ ರಕ್ಷಣೆಗೋಸ್ಕರ ದೇಶ ಸೇವೆಯನ್ನ ಮಾಡ್ತಾ ಇರುವಂತಹ ವೀರ ಯೋಧರಿಗೆ ನಾವು ಕೂಡ ಸಲಾಮನ್ನ ಹೇಳಲೇಬೇಕು. ಹಾಗೆ ಯಾವುದೇ ರೀತಿಯಾದಂತಹ ಪ್ರಮುಖ ಸುದ್ದಿಗಳನ್ನ ನೀವು ಮಿಸ್ ಮಾಡ್ಕೊಳ್ತಾ ಇದ್ರೆ, ನಿಮ್ಗೆ ಅದರ ಬಗ್ಗೆ ಇನ್ನಷ್ಟು ತಿಳ್ಕೋಬೇಕು ಅನ್ನೋದಿದ್ರೆ news18kannada.com ಗೆ ನೀವು ಲಾಗಿನ್ ಮಾಡಿದ್ರೆ ಎಲ್ಲ ಮಾಹಿತಿಗಳು ನಿಮಗೆ ಕ್ಷಣ ಮಾತ್ರದಲ್ಲಿ ಲಭ್ಯವಾಗುತ್ತೆ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ News18 ಕನ್ನಡ, ಜಾಲ ನಮ್ಮದು.